ನಮಸ್ಕಾರ ಬಂಧುಗಳೇ, ನಾನು ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನೀವು ಈಗಾಗಲೇ ನೋಡಿದ್ದೀರಾ, ಕಳೆದ 1.5 ತಿಂಗಳಿಂದ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈಸೂರು ಗ್ರಾಮದಿಂದ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಈಸೂರು ಗ್ರಾಮದಿಂದ ನಾವು ಲಂಚಮುಕ್ತ ಕರ್ನಾಟಕ, ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎಂಬ ಅಭಿಯಾನವನ್ನ ನಾವು ಈಸೂರು ಗ್ರಾಮದಿಂದ ಪ್ರಾರಂಭ ಮಾಡಿ ತುಮಕೂರಿನಲ್ಲಿ ಸಮಾರೋಪ ಮಾಡಿದ್ದೀವಿ. ಇವತ್ತು ನಾವು ಯಲಹಂಕದಲ್ಲಿದ್ದೇವೆ. ಈ ಯಲಹಂಕ ನಾಡು ಕರ್ನಾಟಕದಲ್ಲಿ ಒಂದು ಪುರಾತನವಾದ ನಾಡು ಮತ್ತು ಬೆಂಗಳೂರಿಗೆ ಒಂದು ಪ್ರಸಿದ್ಧ ನಾಡಾಗಿದೆ. ಅಂತಹ ನಾಡಿನಲ್ಲಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ಬೆಂಗಳೂರಿನಲ್ಲಿ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎಂಬ ಅಭಿಯಾನವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಮೊದಲನೇದಾಗಿ ನಾವು ಇವತ್ತಿನ ಯಲಹಂಕದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದೇವೆ. ಇಲ್ಲಿರುವಂತಹ ನ್ಯೂನತೆಗಳನ್ನು ನಾವು ಇಲ್ಲಿರುವಂತಹ ಆಡಳಿತಾಧಿಕಾರಕ್ಕೆ ತಿಳಿಸಿ ಮುಂದೆ ಸರಿಪಡಿಸಬೇಕಂತ ಕೇಳ್ಕೊಂತೀವಿ ಅಂತ ಹೇಳ್ತಾ, ಈಗ ನಮ್ಮ ಜೀವನವರು 2 ಮಾತು ಆಡ್ಬೇಕಂತ ಕೇಳ್ಕೊಳ್ತೀರಿ. ಈಗ ನಮ್ಮ ಆರೋಗ್ಯ ಸ್ವಾಮಿಯವರು ಹೇಳಿದಂಗೆ ಕಳೆದ 1.5 ತಿಂಗಳಿಂದ ರಾಜ್ಯದಾದ್ಯಂತ ನಾವು ಪ್ರವಾಸ ಮಾಡಿ ಏನು ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಮುಂದುವರೆದ ಭಾಗವಾಗಿ ಇವತ್ತಿನಿಂದ ಬೆಂಗಳೂರಿನ ಎಲ್ಲ ವಲಯಗಳಲ್ಲೂ ಪ್ರತಿ ವಾರಕ್ಕೆ ಒಮ್ಮೆ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡುವ ಮುಖಾಂತರ ಮತ್ತು ನಾಡ ಕಚೇರಿಗಳು, ತಾಲೂಕು ಕಚೇರಿಗಳಿಗೆ, ಬೆಂಗಳೂರು ವಲಯಗಳಲ್ಲಿ ಸಂಬಂಧಪಟ್ಟಂತ ಪ್ರತಿಯೊಂದು ಕಚೇರಿಗಳಿಗೂ ವಾರಕ್ಕೊಮ್ಮೆ ಭೇಟಿ ನೀಡುವ ಮೂಲಕ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಮಯ ಆಗಿರೋದ್ರಿಂದ ನಾವೀಗ ಆಸ್ಪತ್ರೆ ಒಳಗಡೆ ಹೋಗಿ ಅಲ್ಲಿರೋ ನ್ಯೂನತೆಗಳ ಬಗ್ಗೆ ಪ್ರಶ್ನೆ ಮಾಡೋಣ ಅಂತ ಕೇಳ್ಕೊತೀವಿ. ಬನ್ನಿ. ಈಗ ನಮ್ಮ ಕಾರ್ಯಕರ್ತರೆಲ್ಲ ಸಾವಧಾನವಾಗಿ ಯಾರಿಗೂ ಜೊತೆಗೆ ನಾವು ಇದು ಮಾಡಬಾರ್ದು. ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಚೆನ್ನಾಗಿ. ಆನಂದ ಸ್ವಲ್ಪ ಇರುತ್ತೆ, ಎಲ್ಲರೂ ನೋಡ್ತಾ ಇರೋದ್ರಿಂದ ಮಾಸ್ಕ್ ಹಾಕೊಳ್ಳಿ. ನಾವು ಇಡೀ ಕಾಣಿಸ್ತೀವಿ, ಇಡೀ ನಾವು ಇದರಲ್ಲಿ ಏನು ಗೊತ್ತಿರೋದು ಕೇಳಿ. ಒಳಗಡೆ ವಿಡಿಯೋ ಮಾಡಾಗಿಲ್ಲ, ಏನಿದೆ ಒಳಗಡೆ? ಒಳಗಡೆ ಏನಿದೆ? ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ? ಇರಿ ಸರ್, ದಯವಿಟ್ಟು ಯಾರು ಮಾತಾಡ್ತಾರೆ? ಮಂಜುನಾಥ್ ಜೀವನ್ ಮಾತಾಡು. ಜೀವನ್ ಮಾತಾಡು. ಯಾರು ಹೇಳಿದ್ರು ವಿಡಿಯೋ ಮಾಡಬಾರ್ದು ಅಂತ? ಯಾರು ಹೇಳಿದ್ರು? ಯಾರಾದ್ರೂ ಹೇಳಿದ್ರೆ ಏನಂತ ಹಾಕಿದೆ ಸರ್? ಹೇಳಿ. ಮಾಡೋಗಿಲ್ಲ ಅಂತ ಹಾಕಿದೆ. ಕೇಳೋದಕ್ಕೆ ಹೋಗ್ತಿರೋದು. ಯಾಕೆ ಗೊತ್ತಾ? ನೀವು ಯಾರು ಸರ್? ಅದು ಅಲ್ಲಿ ಹೋಗಿ ಕೇಳಿ ಹೇಳ್ತಾರೆ ಅವರು. ದಯವಿಟ್ಟು ಪ್ರೂಫ್ ಇದೆಯಾ? ಅದಕ್ಕೆ ನೀವು ಯಾರು? ನಾವು ಸ್ಟಾಫೇ ಸರ್. ಹೆಂಗ್ ಗೊತ್ತಾಗುತ್ತೆ? ಯಾಕೆ ಗೊತ್ತಾಗಲ್ಲ? ಹಾಕೋಬೇಕು ಐಡಿ ಕಾರ್ಡು. ಹಾಕೊಂತೀವಿ ನಾವು. ಫಸ್ಟ್ ನೀವು ಅದನ್ನ ಪಾಲಿಸಿ, ಆಮೇಲೆ ನಮ್ಗೆ ಪಾಲಿಸ್ತೀವಿ. ನೀವು ಐಡಿ ಕಾರ್ಡ್ ಹಾಕೊಳ್ಳಿ ಸರ್. ಹೇಳಿ ಹೋಗಿ ಬನ್ನಿ, ಹೋಗಿ ನಮ್ ಕೆಲಸ ಮಾಡ್ತಾವ್ರೆ. ದಯವಿಟ್ಟು ಒಬ್ಬರೇ ಮಾತಾಡ್ಬೇಕು. ಜೀವನ್ ಮಾತಾಡ್ತಾರೆ, ನಾನು ಹೇಳ್ತೀನಿ. ಆಯ್ತಾ? ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಏನಾದ್ರು ನ್ಯೂನತೆ ಕಂಡು ಬಂದ್ರೆ ಟಿಕ್ ಮಾಡ್ಕೊಳ್ಳಿ. ನೀವು ಅವ್ರಿಗೆ ಕೊಡಿ, ಜೀವನ ಕೊಡಿ. ಜೀವನ್ ಇಟ್ಕೊಳ್ಳಿ. ಚೆನ್ನಾಗಿದೆ, ಆವರಣ ಚೆನ್ನಾಗಿದೆ, ತೊಂದರೆ ಇಲ್ಲ. ನೋಡಿ, ಬನ್ನಿ. ಇಲ್ಲಿ ಸಕಾಲ ಏನಾದ್ರು ಇದೆಯಾ? ಸಕಾಲ ಏನಲ್ಲ, ACB ಇರಬೇಕು. ACB ಲೋಕಾಯುಕ್ತ ಇರಬೇಕು. ಎಲ್ಲೂ ಕಾಣಿಸ್ತಾ ಇಲ್ಲ. ಇದು
ಮತ್ತೆ ಇದು ಡಾಕ್ಟರ್ಗಳು ಅದಕ್ಕೆ ಲಿಸ್ಟ್ ಇರ್ಬೇಕು. ಡಾಕ್ಟರ್ಗಳು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇರ್ಬೇಕು. ಮಂಜುನಾಥ್ ಜೀವನ್ ಮಾತಾಡಿ. ಅಲ್ಲಲ್ಲ, ಈಗ ಡಾಕ್ಟರ್ಗಳನ್ನ ಯಾವ್ಯಾವ ಇವಾಗ ನೋಡ್ಕೊಂಡು ಇಲ್ಲಿ ಪ್ರತಿಯೊಂದು ಬೋರ್ಡ್ಗಳಂತೂ ಕಾಣಿಸ್ತಾ ಇದೆ. ಯಾವ್ಯಾವ ಇದೆ, ಏನೇನಿದೆ ಅನ್ನೋದಕ್ಕೆ ನಾಮಫಲಕಗಳಿದೆ. ಡಾಕ್ಟರ್ ಎಲ್ಲ ಬಂದಿದ್ದಾರೆ ನೋಡಿ, ಸಮಯ ಆಗಿದೆ ಅಲ್ವಾ? ಅಲ್ಲ, ನೀವು ಕಾಯ್ತಾ ಇರೋದು ಇವ್ರಿಗೆ ತಾನೇ, ಈ ಡಾಕ್ಟರ್ಗೆ ತಾನೆ. ಏನಂತ ಹೇಳಿದ್ರು? ಬರ್ತಾರೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅಲ್ಲ, ಇಬ್ರು ಹೋಗಿ ಕೇಳ್ಕೊಳ್ಳಿ ಏನು ಅಂತ. ಸೌಮ್ಯ ಹೇಳಿ, ಏನಕ್ಕೆ ಇಸ್ಕೊಂಡಿದ್ರು? ಸರ್ ಸ್ಪೆಕ್ಸ್ಗೆ ಕಾಸು ಇಸ್ಕೊಂಡಿದ್ದಾರೆ. ಎಷ್ಟು ಇಸ್ಕೊಂಡಿದ್ದಾರಮ್ಮ? 500 ಕೊಟ್ಟಿದ್ದೆ, ಹಾ. ಇನ್ನು 500 ಕೊಡ್ಬೇಕು ಅಂದ್ರೆ ಅವ್ರ ಹೆಸರು ಏನಾದ್ರು ಫೋನ್ ನಂಬರ್ ಇದೆ. ಹಾ. ಅವ್ರು ಇದೆ ಇದಾರಾ? ಕೂತ್ಕೊಂಡಿದ್ದಾರಾ? ಇಲ್ಲ, ಅವ್ರ ಆ ಕಡೆ ಹೋಗಿದ್ದಾರೆ. ಆ ಕಡೆ ಹೋಗಿದ್ದಾರಾ? ಅಲ್ಲ, ಕರ್ನಾಟಕಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ? ಗೊತ್ತಿಲ್ಲ ಸರ್, 1000 ಹೇಳಿದ್ರು. 9343 72 ರಸೀದಿ ಕೊಟ್ಟಿಲ್ವಾ? 04 ರಸೀದಿ ಕೊಟ್ಟಿಲ್ವಮ್ಮ? ಇಲ್ಲ ಸರ್, ಇನ್ನು 0490. ಕನ್ನಡಕ ಕೊಟ್ರಾ? ಇನ್ನೂ ಕೊಟ್ಟಿಲ್ಲ. ಈಗ ಕೊಡ್ತೀನಿ ಅಂತ ಅಂದ್ರೆ ದುಡ್ಡು ಇಸ್ಕೊಂಡಿರೋದು 500 ರೂಪಾಯಿ ಇದುವರೆಗೂ. ಇನ್ನು 500 ರೂಪಾಯಿ ಬೇಕು ಅಂತ ಕೇಳಿದ್ದಾರೆ. ಕೈಯಲ್ಲಿ ಇಟ್ಕೊಂಡಿದ್ದೀರಾ ಕೊಡಕ್ಕೆ? 500 ಕೊಡ್ಬೇಕು ಅಂತ. ಹಲೋ ಸರ್, ನಮಸ್ತೆ ಸರ್. ಇದು 934373 ಅಂತ ಇದೆ. ನೀವು ಒಬ್ಬ ಮೇಡಮ್ಗೆ 500 ರೂಪಾಯಿ ಇಸ್ಕೊಂಡಿದ್ದೀರ ಇದಕ್ಕೆ, ಏನು ಕನ್ನಡಕ್ಕೆ. ನೀವು ಯಾರು ಸರ್? ಇಲ್ಲೇ ಹಾಸ್ಪಿಟ್ಲ್ ಇದ್ದೀರಾ? ಹಾಸ್ಪಿಟ್ಲಿಂದ ಫೋನ್ ಮಾಡ್ತಿದ್ದೀವಿ. ಇಲ್ಲೇ ಇದೀವಿ ಅಂತೀವಿ, ಬರೋದಕ್ಕೆ ಹೇಳಿ. ಸಾರ್ವಜನಿಕ ಆಸ್ಪತ್ರೆ. ಕುಡಿ ಹೇಮಾವತಿ ಅನ್ನೋ ಕಡೆಯವ್ರು ನಾವು. ನಮ್ಮ ತಾಯಿಯವರು 500 ರೂಪಾಯಿ ಕೊಟ್ಟಿದ್ದಾರೆ, 500 ರೂಪಾಯಿ ಕೊಡಬೇಕು, ನೀವು ಕನ್ನಡಕ ಕೊಡ್ತೀವಿ ಅಂತ ಹೇಳಿದ್ದೀರಾ. ಕಾಯ್ತಾ ಇದ್ದೀವಿ, ಅದಕ್ಕೆ ಎಷ್ಟೊತ್ತು ಬರ್ತೀರಾ ಅಂತ ಕೇಳಕ್ ಮಾಡಿದ್ವಿ ಸರ್. ಅದಕ್ಕೆ ನಮ್ಮಮ್ಮ ಕಾಯ್ತಾ ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಬನ್ನಿ ಸರ್, ಬನ್ನಿ ಓಕೆ. ಬರ್ಲಿ ಅವರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬಂದಿರೋದು. ಸೋಷಿಯಲ್ ಆಡಿಟ್ ಥರ ಮಾಡ್ತಾ ಇದ್ದೀವಿ. ಸೋಷಿಯಲ್ ಆಡಿಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋ ನ್ಯೂನತೆಗಳ ಬಗ್ಗೆ ಮತ್ತು ಡಾಕ್ಟರ್ಗಳ ಬಗ್ಗೆ ಯಾವ ರೀತಿ ನಡೀತಾ ಇದೆ, ಮತ್ತು ಬ್ಲಡ್ ಟೆಸ್ಟ್ ಇರ್ಬೋದು, ಮತ್ತು ಬೇರೆ ಟೆಸ್ಟ್ಗೆ ಯಾವ ರೀತಿ ಚಾರ್ಜಸ್ ಮಾಡ್ತಾ ಇದ್ದೀರಾ, ಮತ್ತು ಸಾರ್ವಜನಿಕರ ಜೊತೆ ಮತ್ತು ಪೇಷಂಟ್ ಜೊತೆ ಯಾವ ರೀತಿ ಇದೆ ಒಡನಾಟಗಳಿದೆ ಡಾಕ್ಟರ್ದು ಮತ್ತು ಇಲ್ಲಿ ಸಿಬ್ಬಂದಿಗಳದ್ದು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಇದೆ. ಈ ಪಟ್ಟಿಗಳನ್ನ ನಿಮಗೆ ತೋರಿಸ್ತೀವಿ. ಇಲ್ಲ, ನಾವು ಯಾವ ಪೇಷಂಟ್ಗೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅಲ್ಲ, ಮಾತಾಡೋಣ. ಎನ್ಕ್ವೈರಿ ಮಾಡೋದು ಅನ್ನೋದಕ್ಕಿಂತ ಅಲ್ಲ, ತೊಂದರೆ ಬನ್ನಿ ಹೋಗೋಣ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಅವರೇ ಬಂದ್ರೆ ಒಳ್ಳೇದೇ ಬಿಡಿ. ಬಂದ್ರಾ? ಬರ್ತಾ ಇದಾರೆ ಅವರು? ಸಮೀಕ್ಷೆ ಮಾಡ್ಲಿಕ್ಕೆ ಬಂದ ಮೇಡಮ್, ಸರ್ವೆ ನೋಡಿ, ನಾವು ಇದು ಸಾರ್ವಜನಿಕರಿಗೆ ಏನೇನು ಸೇವೆ ಸೌಲಭ್ಯಗಳು ದೊರಕಬೇಕು ಅದ್ರ ಪಟ್ಟಿಗಳಿದೆಯಾ, ಮತ್ತು ಆ ಡಾಕ್ಟರ್ಗಳು ಕರೆಕ್ಟ್ ಸಮಯಕ್ಕೆ ಬಂದಿದ್ದಾರಾ ಅದನ್ನು ಚೆಕ್ ಮಾಡಕ್ಕೆ ಬಂದಿದ್ದೀವಿ ಹೊರತು ನಿಮಗೆಲ್ಲ ನಿಮಗಾಗಿ ಇಲ್ಲ ಪೇಷಂಟ್ಸ್ಗಳೆಲ್ಲ ನಿಮ್ಮ ಡೆಲಿವರಿ ಮಾಡ್ತಾ ಹೋದ್ರಿ. ನಾವು ಸೋಷಿಯಲ್ ಆಡಿಟ್ ಮಾಡ್ಬಿಟ್ಟು ನಿಮಗೆ ಯಾರು ಒಂದು ನಿಮಿಷ ತಿಳ್ಕೊಳ್ಳಿ. ಕೋವಿಡ್ ಅಲ್ಲಿ ನಾವು ಸೇವೆ ಸಲ್ಲಿಸಿದ್ದೀವಿ. ಸರಿ ಸರ್, ನೋಡಿ
ಸಾರ್ವಜನಿಕರು ಇಲ್ಲ ಹೌದು ಹೌದು ಅದಕ್ಕೆ ನಾವು ಶ್ಲಾಘಿಸ್ತೀವಿ. ಹೌದು ಸರ್ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಕೋವಿಡ್ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆಲ್ಲ ನಾವು ಇಡೀ ನಮಸ್ಕಾರ ಮಾಡ್ತೀವಿ. ಕೈ ಮುಗಿದೆ. ಇಡೀ ಹಾಸ್ಪಿಟಲ್ ಡಾಕ್ಟರ್ಗಳು ನರ್ಸ್ಗಳು ಎಲ್ಲರೂ ಪಾಸಿಟಿವ್ ಬಂದಿದ್ದಾರೆ ಆ ಟೈಮಲ್ಲಿ. ನಾವು ನಮ್ಮ ಜೀವ ಪಣಕ್ಕಿಟ್ಟು ಮಾಡಿದೀವಿ. ಹೌದು ಸರ್ ಹೌದು ಅಫ್ಕೋರ್ಸ್ ನಿಮ್ಮ ಮೇಲೆ ನಮ್ಗೆ ಯಾವುದು ಇದಿಲ್ಲ ಸರ್. ಇಂಥ ಆಸ್ಪತ್ರೆ ನಾವು ಇದರಲ್ಲಿ ಇಡೀ ರಾಜ್ಯದಲ್ಲಿ ಕಾಣಲಿಲ್ಲ. ಸರ್ ಪಚ್ಚ ಇಟ್ಕೊಂಡಿದ್ದೀರಾ? ನಾವು ಏನು ಸರ್ ಈಗ ನನ್ನ ಆರ್ಎಂಒ ಅಲ್ವಾ ಈಗ ಇದ್ರ ಬಗ್ಗೆ ಇವರು ಸ್ವಲ್ಪ ಬನ್ನಿ ಇಲ್ಲಿ ಇದಕ್ಕೆ ಬನ್ನಿ. ರೂಪಾಯಿ ಕೊಟ್ಟಿದ್ದಾರಂತೆ ಕನ್ನಡಕ ತಗೊಳ್ಳೋದಕ್ಕೆ. ಇದ್ರ ಬಗ್ಗೆ ನಮ್ಗೆ ಕೇಳ್ತೀನಿ ಸರ್. ಯಾಕಂದ್ರೆ ಮತ್ತೆ ಇನ್ನು 500 ರೂಪಾಯಿ ಇನ್ನು ಪಾಪ 500 ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಅವ್ರು 500 ರೂಪಾಯಿ ಕೊಟ್ರೆ ಕನ್ನಡಕ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂಚೂರು. ಇವಾಗ ಬಂದು ಎದುರಿಗೆ ಬಂದು ನೋಡ್ಕೊಂಡು ಇಲ್ಲ ಇರೋದು ನೋಡಿ ಮತ್ತೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನೋಡಿ ಅವರು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡು. ಅಲ್ಲ ಕರೆದು ಬಿಟ್ರೆ ಇದೊಂದು clear ಆಗುತ್ತೆ. ಕೇಳ್ತೀನಿ ನಮ್ಮ ಮೇಡಮೇ ಬರ್ತಾರೆ. ಹಾಂ ಬರ್ರಿ ಬರ್ರಿ. ಈ ಸಮಸ್ಯೆಗಳಿಗೆ ಏನಕ್ಕೆ ಅಂದ್ರೆ ಯಾಕೆ ನಾವು ಸಣ್ಣ ಪುಟ್ಟವು ಅಲ್ಲ ಸಣ್ಣ ಪುಟ್ಟವಲ್ಲ ಸರ್ ಇದೇನು ಸರ್ ಸಣ್ಣ ಪುಟ್ಟವು ಅದಕ್ಕೇನೆ ಬಂದಿದ್ದು ನಾವು. ದುಡಿಯೋರಿಗೆ ಇಂಥ ಸನ್ನಿವೇಶಗಳು ತುಂಬಾನೇ ಗಣಕ ತರ್ತಾರೆ. ಆಮೇಲೆ ಇಲ್ಲಿ ಯಾರೋ ಒಬ್ರು ಮಾತಾಡ್ತಿದ್ರು ನಮ್ಗೆ ಒಳಗಡೆನೆ ಬರಬೇಡಿ ಅಂದ್ರು. ಅಲ್ಲಿ ಇದ್ದಾರೆ ಬನ್ನಿ ಸರ್ ಬನ್ನಿ ಅವರು ಐಡಿ ಕಾರ್ಡ್ ಐಡಿ ಕಾರ್ಡ್ ಹಾಕಿಲ್ಲ ಅವ್ರು ಯಾರು ನಾವೇನಂತ ತಿಳ್ಕೊಬೇಕು. ಐಡಿ ಕಾರ್ಡ್ ಹಾಕಬೇಕು. ಐಡಿ ಕಾರ್ಡ್ ಎಲ್ಲಿದೆ? ಐಡಿ ಕಾರ್ಡ್ ಹಾಕ್ಲೇಬೇಕು. ಯಾರು ಅವರು ಅವ್ರದ್ದು ಡ್ಯೂಟಿ ಇಲ್ಲ ಅವರು ಅವರು ಕೆಲಸ ಇಲ್ಲ. ಅದ್ರ ಬಗ್ಗೆ ಏನೂ ಇಲ್ಲ. ಅವರು ನಮ್ಮ ಜೊತೆ ಒಂದು ಐಡಿ ಕಾರ್ಡ್ ಇಲ್ಲ. ಯಾರೋ ಏನಕ್ಕೆ ತಡೆದ್ರೆ ನಮ್ಮನ್ನ? ಡ್ಯೂಟಿ ನಮ್ಮ ಡ್ಯೂಟಿ ಇದೆ ಅವ್ರು ಮಾತಾಡ್ತಾರೆ. ಜೀವನ್ ಮಾತಾಡಿ. ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಸರ್. ಡಾಕ್ಟರ್ ಕರೆದ್ರು ಬಂದೆ ನಾನು. ನೀವು ಬಂದಿದ್ದೀರಾ ಬಂದಿಲ್ಲ ಅಂತ ಕೇಳ್ತಾ ಇಲ್ಲ. ನೀವು ತಡೆಯೋದಕ್ಕೆ ಮುಂಚೆ ನೀವು ಯಾರು ಅನ್ನೋದು ನಮ್ಗೆ ಪರಿಚಯ ಆಗಬೇಕು. ನಿಮ್ಮ ಪರಿಚಯ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟರೆ ಐಡಿ ಕಾರ್ಡ್ನ ನೀವು ಧರಿಸಿರ್ಬೇಕು. ನಾವು ಹೇಳಿರೋದಲ್ಲ ಅದು. ನಿಮ್ಮ ಮುದ್ದೆ ಏನು? ಕಾರ್ಯದರ್ಶಿಯವರು ಹೇಳಿದ್ದಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಸುತ್ತೋಲೆ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ನೌಕರರು ಸೇವಾ ಸಮಯದಲ್ಲಿ ಅವರ ಗುರುತಿನ ಚೀಟಿನ ಧರಿಸಿರ್ಬೇಕು ಕಡ್ಡಾಯವಾಗಿ ಅಂತ. ನೀವು ಅದನ್ನೇ ಹಾಕೊಳ್ಳದಲ್ಲೇ ನಮ್ಮನ್ನ ಪ್ರಶ್ನೆ ಮಾಡಿದಾಗ ನಾವೇನಂತ ಅನ್ಕೋಬೇಕು? ನೀವು ಯಾರು ಅಂತ ನಮ್ಗೆ ಹೆಂಗರ್ಥ ಆಗುತ್ತೆ ಅಲ್ವಾ? ಅದೊಂದು ಮೇಡಮ್ ಏನು ಕೇಳಿದ್ವಿ ನೀವು? ಹೋಗ್ಬೇಡಿ ಅಂತಲ್ಲ. ಹೌದು ಶುರು ಮಾಡ್ತೀವಿ. ಅಲ್ಲ ನೀವು ಒಂದು ಹೇಳ್ಬೇಕಂತಂದ್ರೆ ನೀವು ಯಾರಂತ ನೀವು ತೋರಿಸ್ಕೋಬೇಕು. ತೋರಿಸಿದ್ರೆ ನಿಮ್ಮ ಮಾತಿಗೆ ಇವ್ರದ್ದು ಕನ್ನಡಕ ಬರುತ್ತೆ, ಏನು ಇದು ಮಾಡ್ಕೊಬೇಡಿ. ಅಲ್ಲಿ ಕೂತ್ಕೊಳ್ಳಿ, ಅವ್ರು ಹೇಳಿದಾರಲ್ಲ. ನಮ್ಮ ನಂಬರ್ ಕೊಡ್ತೀವಿ, ಫೋನ್ ಮಾಡಿ. ನಂಬರ್ ತಗೊಳ್ಳಿ. ಇಲ್ಲೇ ಇರ್ತೀವಿ. ಅದೇನು ನೋಡ್ತೀನಿ. ನಂಬರ್ ತಗೊಳ್ಳಿ. ನೋಡಿ ಅವ್ರ ಹತ್ರ ನಂಬರ್ ತಗೊಳ್ಳಿ. ಅವ್ರ ಹೆಸರು ಕೇಳಿ ಅವ್ರ ಹೆಸರು ಕೇಳಿ ಅವ್ರ ಹೆಸರು ಅವ್ರದ್ದು ತಗೊಳ್ಳಿ, ಮಾಸ್ಕ್ ತಗೊಳ್ಳಿ. ಅವ್ರಿಗೆ ಅವ್ರು ವಾರ ದುಡಿಬೇಕು ಅವರು. ಅದನ್ನ ಪ್ರಶ್ನೆ ಮಾಡಿ ನೀವು. ಇನ್ನೊಂದು ಸ್ವಲ್ಪ ಜನ ಏನ್ ಮಾಡಿ ಏನು ಸ್ಟೇಟ್ಮೆಂಟ್ ಯಾರು ಅಂದಿದ್ದೆ ಅವಾಗ? ಲ್ಯಾಬ್ ಅವ್ರ ಹತ್ರ ಚೀಟಿ ಇರುತ್ತೆ. ಬ್ಲಡ್ ಟೆಸ್ಟ್ ಎಷ್ಟು ಇದು ಅಂತ ಅವ್ರ ಹತ್ರ ಎಷ್ಟು ಕೊಟ್ಟಿದ್ದೀರಾ ಅಂತ. ಅದೇ ಇದೆ ಮೊದಲನೇದಲ್ಲ. ಇದುವರೆಗೆ 4 ಸಾರ್ವಜನಿಕ ಆಸ್ಪತ್ರೆ ಕುಣಿಗಲ್ಲು, ಅರಸಲಗೂಡು, ಮಾಗಡಿ ಮಾಡ್ತಾ ಇದ್ದೀವಿ. ನ್ಯೂನತೆಗಳ ಬಗ್ಗೆ ಅಂದರೆ ಏನು ಇರಬೇಕಿತ್ತು, ಏನಿಲ್ಲ ಫೆಸಿಲಿಟೀಸು, ಮತ್ತು ಪೇಷಂಟ್ಸ್ನ ಯಾವ ರೀತಿ ನೋಡ್ಕೊತಾ ಇದ್ದೀರಾ, ಮತ್ತು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಪ್ರತಿಯೊಂದು ಟೆಸ್ಟ್ಗಳಿಗೂ ಮತ್ತು ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ, ಅಥವಾ ಬೇರೆ ಏನಾದ್ರು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀರಾ, ನೀವು ತೊಗೊಳ್ಳಲ್ಲ ಅಂತಲ್ಲ, ಸಿಬ್ಬಂದಿಗಳು ಯಾರಾದ್ರು ಎಷ್ಟು ಚಾರ್ಜ್, ಅದ್ರ ಬಗ್ಗೆ ಒಂದು ಪಟ್ಟಿ ಇದೆ ನಮ್ಮ ಹತ್ರ. ಈ ಪಟ್ಟಿಗಳನ್ನು ಹೋಗಿ ನೋಡ್ತೀವಿ. ಇದರಲ್ಲಿ ಯಾವುದಿಲ್ಲ ಏನಿದೆ ಅದ್ರ ಬಗ್ಗೆ ನಿಮಗೇನೆ ಒಂದು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡ್ಕೊಳ್ಳಿ ಮೇಡಮ್ ಅಂತ ತಿಳಿಸ್ತೀವಿ ಅಷ್ಟೇ. ಅದು ಬಿಟ್ಟು ಏನು ಇಲ್ಲ. ಕೇಳ್ಕೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೆ ಈಗ ಅವ್ರು ಏನು ಅಲ್ಲ ಈಗ ಒಂದು ನಿಮಿಷ ನಾವು ಹೇಳ್ತಾ ಇದೀವಲ್ಲ, ನಮ್ಮ ಹತ್ರನೇ ಇದೆ. ನಾವು ಪ್ರತಿದಿನ ಬರಲ್ಲ ಸರ್. ನೀವಲ್ಲ ಸರ್, ಬೇರೆ ಬೇರೆಯವ್ರು ಬರ್ತಾರೆ. ನಿಮ್ಮಂಗೆ ತುಂಬಾ ಯಾರು ಬರಲ್ಲ ಸರ್ ನಮ್ಮ ಥರ. ಸರ್, ಇವಾಗ ಕೇಳಿದೀವಲ್ವಾ, ದಯಮಾಡಿ ಕೇಳ್ಬಿಟ್ಟು ಪರ್ಮಿಷನ್ ಕೇಳ್ಕೊಂಡು ಮಾಡಿ. ಕೊಡ್ತೀವಿ. ಏನು ಗೊತ್ತಾ, ಇದು ನಿಮಗೆ ಕೊಡ್ತೀವಿ. ಬರ್ತೀವಿ ನೋಡಿ, ಆಡಳಿತ ವೈದ್ಯಾಧಿಕಾರಿ ಯಲಹಂಕ ಬೆಂಗಳೂರು. ನಾವು ಹೋಗಿ ಬರ್ತೀವಿ, ಬಂದು ನಿಮಗೆ ಕೊಟ್ಬಿಡ್ತೀವಿ. ಇದು ಅಲ್ಲ ನೀವು ಮಾತಾಡಿ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. 25 ಅಂಶಗಳಲ್ಲಿ ಇಲ್ಲಿ ಯಾವುದಿದೆ ಯಾವುದಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ. ಅದನ್ನು ನೀವು ನಿಮ್ಮ ಮೇಲಧಿಕಾರಿಗಳಿಗೆ ಕೊಟ್ಟುಬಿಟ್ಟು ನಮ್ಗೆ ಉತ್ತರ ಕೊಡಿ. ಬನ್ನಿ. ಹಾಂ ಥ್ಯಾಂಕ್ ಯು. ಆಮೇಲೆ ಮೇಡಮ್ ಡಾಕ್ಟರ್ಗಳ ಸಮಯ ಎಷ್ಟೊತ್ತಿನ ಅವ್ರನ್ನ ಕೇಳಿ, ಅವ್ರದ್ದು ಕೇಳಿ, ಅದು ಕೇಳಿ, ಆ ಕೇಸ್ ಕೇಳಿ. 9 o'clock ಕೊಡ್ತೇನೆ. ನಾನು ನೋಡಿ ಮೇಡಮ್, ಇದೇ ಸಮಸ್ಯೆಗಳು. ನಾನು ಅದನ್ನು ಕೇಳ್ತಿಲ್ಲ, ಈಗ ಡ್ಯೂಟಿ ಟೈಮಿಂಗ್ಸ್ ಕೇಳಿದೆ. 9 to 4:30 ಖಂಡಿತ ಮೇಡಮ್. ರಿಲ್ಯಾಕ್ಸೇಷನ್ 10 ತಗೊಳ್ಳಿ. ನಾನು ಕೇಳ್ತಾ ಇರೋದು ಸರ್ಕಾರ ಫಿಕ್ಸ್ ಮಾಡಿದ ಅವಧಿನ, ಅದನ್ನ ನಾವು ಈ ಕಡೆ ಬೋರ್ಡ್ ಹಾಕ್ತೀವಿ ಮೇಡಮ್. ಆ ಸಮಯದ ಬಗ್ಗೆ
ಬನ್ನಿ ಸರ್ ಹೋಗೋಣ. ಅದು ಕರ್ನಾಟಕದ ಕೇಳ್ಬೇಕಾ ಇವ್ರನ್ನ? ಅದು ಮುಗಿಲಿ ಇದು. ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಈ ಥರ ಕೊಟ್ಟಿದ್ದೀರಾ, ಇವ್ರು ನೋಡ್ಕೊಂಡು ಇವ್ರು ಯಾರು ಪ್ರೈವೇಟ್ ಏಜೆನ್ಸಿ ವೆಂಕಟೇಶ್ ಏನೋ ಹೆಸರು ಬಂದಿದ್ದು ವೆಂಕಟದಾಸ ಏನೋ ಬರ್ತಾ ಇದೆ, ವೆಂಕಟೇಶ್ ಮೂರ್ತಿ ಅವ್ರು ಯಾರು ಅವರೇ ಕರ್ನಾಟಕ ಇದು ಮಾಡಿ. ಎಲ್ಲಿ ಅಲ್ಲ ಅಲ್ಲ ಅವರು ನಮ್ಮ ಇದು ನಿಮ್ಮವ್ರೆ, ನಿಮ್ಮ ಸರ್ಕಾರಿ ಅಧಿಕಾರಿನೇನಾ? ಮತ್ತು ಅವ್ರಿಗೆ 500 ರೂಪಾಯಿ ಕೊಟ್ಟಿದ್ದಾರಲ್ಲ ಮೇಡಮ್? ಅಲ್ಲ ಅದು ಫ್ರೇಮ್ಸ್ ಅಲ್ಲ ಅವ್ರದ್ದು ಇದೆಯಾ ಅದು ಆಪ್ಷನ್? ಅವ್ರು ದುಡ್ಡು ಇಸ್ಕೊಂಡು ಕೊಡೋಂಥದ್ದಿದೆಯಾ? ಈ ತರ ಎಲ್ಲ ಅವರೇ ತರ್ಸ್ಕೊಂಡು ಕೊಡ್ತಾರೆ. ಹಾಂ, ಅದು ತಪ್ಪಲ್ವಾ ಮೇಡಮ್? ಇದು ಅಮ್ಮ ಇಲ್ಲಿ ಅವರೆಲ್ಲ ನೀವೇ ಕೊಡಿ ಅಂತಾರಲ್ಲ, ನಾನು ಕೇಳ್ತೀನಿ, ವಿಚಾರಿಸ್ತೀನಿ ಕೊಡಿ ಅಂತ. ಅಮ್ಮ ಇನ್ನೊಂದು 500 ರೂಪಾಯಿ ಇನ್ನೂ ಇಟ್ಕೊಂಡಿದ್ದಾರೆ. 500 ರೂಪಾಯಿ ಇಟ್ಕೊಂಡಿದ್ದಾರೆ, ಇನ್ನೂ 500 ರೂಪಾಯಿ ಕೊಡ್ಬೇಕಂತ ಅವ್ರಿಗೆ. ಈಗ ಬಂದು ಏನಂತ ಹೇಳೋದಮ್ಮ? ಇದು 1000 ಆಗುತ್ತೆ, ಇನ್ನು 500 ರೂಪಾಯಿ ಕನ್ನಡಕ ಸೇಮ್ ಅವರು ಬೇರೆ ಎಕ್ಸ್ಟ್ರಾ ಏನೋ ನಾವು ಅದನ್ನೇ, ನೀವು ಪ್ರೈವೇಟ್ ಅಲ್ಲೇ ತರಿಸ್ಕೊಡಿ, ಅದಕ್ಕೆ ಅನ್ನೋದು ಒಂದು ಚಾರ್ಜ್ ಇರುತ್ತೆ. ಇಲ್ಲಾಂದ್ರೆ ಇವ್ರನ್ನೆಲ್ಲ ಕಳಿಸ್ಬೇಕಾಗುತ್ತೆ, ಇಲ್ಲ ಬರೀಬೇಕು. ನಮ್ಮಲ್ಲಿ ಇದಕ್ಕೆ ಫ್ರೇಮ್ಗೆ ಅವಕಾಶ ಇಲ್ಲ, ನೀವು ಹೊರಗಡೆ ತಗೋಬೇಕು ಅಂತ ಬರೀಬೇಕು. ಇವ್ರು ಹೆಂಗ್ ತರಿಸ್ಕೊಡ್ತಾರೆ ಹೇಳಿರ್ತಾರಲ್ಲಮ್ಮ, ನಿಮ್ಗೆ ಹೇಳಿರ್ತಾರಲ್ಲ, ಹೇಳಿದಾರೆ. ಸರ್ ಏನಾಗುತ್ತೆ ಗೊತ್ತಾ, ನೀವು ಅದನ್ನ ಬೇರೆ ತರ ಡೈವರ್ಟ್ ಮಾಡಬೇಡಿ ಇಶ್ಯೂನ. ಹೌದು, ಇಲ್ಲ ಇಲ್ಲ ಇಲ್ಲ, ಅದ್ಯಾಕೆ ಹೇಳ್ಬೇಕು? ಆಮೇಲೆ ಅವ್ರಿಗೆ ರೈಟ್ಸ್ ಇರಲ್ಲ. ನಾನು ತರಿಸ್ಕೊಡ್ತೀನಿ, ನಾನೇ ಕೊಡ್ತೀನಿ ಅನ್ನೋ ರೈಟ್ಸ್ ಅವ್ರಿಗೆ ಇರಲ್ಲ. ಅವ್ರು ಹೌದು ಆಫೀಸರ್ ಅಂತ ಹೇಳ್ತಾ ಇದ್ದಾರೆ, ರಾಷ್ಟ್ರ ಅವ್ರಿಗೆ ಇರಲ್ಲ ಸರ್ ರೈಟ್ಸು. ನೀವು ಇಂಥವ್ರಿಗೆ ಡೈವರ್ಟ್ ಮಾಡ್ತಾ ಇದ್ದೀರಾ ನೀವು. ಅವ್ರ ಇಶ್ಯೂ ಬೇರೆ ಕಡೆ ಹೋಗ್ಲಿ, ಅದನ್ನ ಮಾಡಬಾರ್ದು ನೀವು. ಸರಿ ನೋಡೋಣ, ಅದು ಅವ್ರು ಬರಲಿ, ಇಲ್ಲೇ ಇರಿ. ಹಾಂ, BPL ಕಾರ್ಡ್ ಇದ್ರೆ ನಿಮ್ಗೆ ಉಚಿತವಾಗಿ ಕೊಡಬೇಕು. ಹೌದು, 500 ರೂಪಾಯಿನೂ ತಗೊಳಂಗಿಲ್ಲ, ನಾವು ಬರ್ತೀವಿ, ಇರಿ ವಾಪಸ್ಸು ಕೊಡ್ಸೋಣ. ನೋಡಿ ಸರ್, ಹೌದು ನೋಡಿ ಸರ್, BPL ಕಾರ್ಡ್ ಇದ್ರೂ ಅದು ನೋಡೋಣ, ಬನ್ನಿ ಬರ್ರಿ, ಅಲ್ಲೇ ಕೂತ್ಕೊಂಡಿರಿ. ಬನ್ನಿ ಸರ್ ಅವ್ರನ್ನ ಕರೆಸಿ, ಅದೇನು ಅಂತ ಅವ್ರದ್ದು ಇದಾಗಬೇಕು ಈಗ ಹೋಗೋ ಅಷ್ಟೊತ್ತಿಗೆ. ಇಲ್ಲೊಬ್ರು ನೆಕ್ಸ್ಟ್ ಯಾರಾದ್ರೂ ಒಬ್ರು ಇಲ್ಲ. ಅದಕ್ಕೆ ಒಬ್ರು ಇದ್ರೆ ಯಾಕೆಂದ್ರೆ ಅವ್ರನ್ನ ಕಳಿಸ್ಬಿಡ್ತಾರೆ, ಅದು ಅದಾಗ್ಬಾರ್ದು. ಹಾಂ, ಇಲ್ಲೇ ಇರಿ ಅಮ್ಮ, ನಾವು ಬರೋವರೆಗೆ ಇಲ್ಲೇ ಇರಿ. ಅವ್ರ ಜೊತೆ ಇರಿ, ಅವ್ರು ನಾವು ಬರೋದು ನೋಡಿ ಆಚೆ ಹೋದ್ರಂತೆಲ್ಲ ಆಮೇಲೆ ಅದೇ ಬನ್ನಿ. ಆಯ್ತು. ಯಾರೋ ಮಾತಾಡಬೇಡಿ, ಇಲ್ಲ ತಗೊಂಡು ಬಂದ್ರೆ ನಮ್ಮ ಹತ್ರ ಹೇಳ್ಬೇಕು. ಒಬ್ಬರೇ ಬನ್ನಿ. ಬರ್ದಿಲ್ಲ ಇನ್ನು ಬಂದಿಲ್ವಾ ಡಾಕ್ಟ್ರು? ಇನ್ನೂ ಬಂದಿಲ್ಲ. ಎಷ್ಟಾಯ್ತು ಟೈಮು? ಟೈಮು 10 ಗಂಟೆ 10 ನಿಮಿಷ. 10 ನಿಮಿಷ. ಅದೇ ಅರ್ಧ ಗಂಟೆ ಲೀನಿಯನ್ಸ್ ಅಂದಿದ್ರು. ಅಲ್ಲ ಸರ್, ಇವಾಗ ಅವ್ರನ್ನ ಕೇಳಬೇಕು ಎಷ್ಟು ಗಂಟೆಗೆ ಬರ್ತಾರೆ ಎಲ್ಲ ಡಾಕ್ಟ್ರು ಅಂತ. ಅಣ್ಣ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿರ್ತಾರ? ಇನ್ನೂ ಕೊಟ್ಟಿಲ್ಲ ಸರ್, ಕೊಡ್ತೀನಿ. ಏನು ನೀವು ಹೊರಗುತ್ತಿಗೆ ಕೆಲಸ ಮಾಡ್ತಾ ಇರೋದು? ಸರ್ಕಾರಿ ಇವರಲ್ಲ, ಸಿಬ್ಬಂದಿಗಳಲ್ವಾ ನೀವು? ಸರ್ಕಾರಿ ಸಿಬ್ಬಂದಿ ಆದ್ರೂ ನಿಮ್ಮ ಐಡಿ ಕಾರ್ಡ್ ಕೊಟ್ಟಿರ್ತಾರೆ. ಗುತ್ತಿಗೆದಾರರು ಹೇಳ್ಬಿಟ್ಟು ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೆ. ಅದೇ ಅವ್ರು ಹೇಳ್ಬಿಟ್ಟು ಬೇಗ ತರಿಸ್ಕೊಡಿ, ಯಾಕೆಂದ್ರೆ ಗೊತ್ತಾಗಲ್ಲ. ಆಮೇಲೆ ಇಲ್ಲೇ ಅಧಿಕಾರಿಗಳು ಬಂದು ಚೆಕ್ ಮಾಡಿದ್ರೆ ನಿಜವಾಗ್ಲೂ ನಿಮ್ ಕೆಲಸ ಹೋಗುತ್ತೆ. ನಾವು ಕೊಡ್ತೀವಿ ಎಲ್ಲ. ಆ ಥರ ಯಾವ ರೂಲ್ಸ್ ಇಲ್ಲ ಮೇಡಮ್. ಅಂದ್ರೆ ಇವಾಗ 500 ರೂಪಾಯಿ ಅಕ್ರಮ ಆಗಿದೆ ಅಲ್ವಾ, ಮೋಸ ಆಗಿದೆಯಲ್ಲ. ಕಳಿಸ್ತಾ ಇದ್ದಾರೆ ನಮ್ಮನ್ನ. ಈಗ ಆಯ್ತು ಮೇಡಮ್, ಇದೇ ನಿಮಿಷ ನಾವು ಚೆಕ್ ಮಾಡಿನೇ ಕೊಡ್ಬೇಕು. ನಿಮ್ಗೆ ಈಗ ಆ ತಾಯಿಗೆ ಮೋಸ ಆಗಿದೆ ಅಂತ ಅಲ್ಲಲ್ಲ, ಒಂದು ನಿಮಿಷ, ನೀವು ಆಕ್ಷನ್ ತಗೊಳ್ಳೋ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಇನ್ನೂ 106 ಜನಕ್ಕೆ ಮೋಸ ಆಗಿರುತ್ತೆ. ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಹೋಗಿ ಬಂದ್ರೇನೆ ಗೊತ್ತಾಗೋದು. ಅವ್ರ ಹತ್ರ ಇವಾಗ ನೋಡಿ, ಇವ್ರು ಎಲ್ಲಿದ್ದಾರೆ? ಚೇತನ್ ಕುಮಾರ್ ಅವ್ರ ಸೀಟಲ್ಲಿ ಕೌನ್ಸಿಲ್ ಇದ್ದಾರಾ? ಇಲ್ಲಿಗೆ ಹೋಗ್ಬಿಡಿ ಅಲ್ಲ ಮೇಡಮ್, ಆ ಥರ ಅನ್ನೋ ಸಿಸ್ಟಮು. ಅದಕ್ಕೋಸ್ಕರ ನಾವೇ ಅವರಲ್ಲಿ ಕಾಯ್ತಾನೆ ಇದ್ದಾರೆ ನೋಡಿ. ನಾವೇ ಆಮೇಲೆ ಇದ್ರ ಚೀಟಿ ಇರ್ಬೇಕು. ಎಲ್ಲ ಹಾಕೊಂಡಿದ್ದಾರೆ ಮೇಡಮ್. ಮೇಡಮ್ ಹೌದು, ಅದು ಬರ್ಕೊಂಡು ಚೆಕ್ ಮಾಡ್ಬೇಕಲ್ಲ, ಫಸ್ಟ್ಗೆ ಚೆಕ್ ಮಾಡ್ಕೊಂಡು ಬರ್ಕೊಡ್ತೀವಿ. ಒಂದು 10 ನಿಮಿಷ ಟೈಮ್ ಕೊಡಿ. ಹೌದು ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಹೌದು, ಬನ್ನಿ ಹೋಗೋಣ, ಯಾರಿಗೂ ತೊಂದರೆ ಕೊಡಲ್ಲ. ಬನ್ನಿ. ಫೋಟೋ ತೆಗಿತಲ್ಲ ಮೇಡಮ್, ವಿಡಿಯೋ ಯಾಕೆ ತೆಗಿತಾರೆ? ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ನೀವು ವೈದ್ಯರು, ನಾವು ಸಾರ್ವಜನಿಕರು, ನಾವು ಒಂದು ಇದಕ್ಕೆ ಬಂದಿದ್ದೀವಿ. ನಾಳೆ ದಿನ ನಾನು ಅಲ್ಲಲ್ಲ. ನಾವು ಹೇಳ್ಬಿಡ್ತೀವಿ, ಬಿಡ್ತೀವಿ ಕೇಳಿ. ಸಾರ್ವಜನಿಕರು ಯಾರೋ ಬಂದಿದ್ರು, ನಮ್ಮ ಮೇಲೆ ದಾಳಿ ಮಾಡಿದ್ರು, ನಮ್ಮ ಮೇಲೆ ಕೆಟ್ಟ ಪದ ಉಪಯೋಗಿಸಿದ್ರು ಅಂತ ಸುಮಾರು ಕಡೆ ನಮ್ಮ ಮೇಲೆ ಇದಾಗಿ ಹೋಗಿದೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ಕೆಟ್ಟ ಪದ ಉಪಯೋಗಿಸಲ್ಲ. ನಾವು ಯಾರ ಮೇಲೂ ಏಕವಚನದಲ್ಲಿ ಮಾತಾಡೋಲ್ಲ. ಆ ಸೇಫ್ಟಿಗೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ ನಾವು ವಿಡಿಯೋ ಮಾಡ್ತೀವಿ. ಹೌದು ಮೇಡಮ್, ನೋಡಿ ಮೇಡಮ್, ನಾವು ಎಲ್ಲೂ ಇದ್ಮೇಲೆ ಸಾರ್ವಜನಿಕರು ಡ್ರೆಸ್ ಪಾಸ್ ಮಾಡಲ್ಲ, ಎಲ್ಲೂ ಡ್ರೆಸ್ ಪಾಸ್ ಮಾಡಲ್ಲ. ಇದ್ಮೇಲೆ ಏನೇನೆ ಪ್ರೈವೇಸಿ ಬಿಟ್ಟು ಪ್ರತಿ ಜಾಗದಲ್ಲಿ ವಿಡಿಯೋ ಮಾಡ್ಬೋದು ಅಂತ ಹೈಕೋರ್ಟಿಂದ ಒಂದು ಆದೇಶ ಇದೆ. ಖಂಡಿತವಾಗ್ಲೂ ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಈಗ ಬರ್ತೀವಲ್ಲ, ತೋರಿಸ್ತೀವಿ.
ನಿಮಗೆ PDF ಕಳಿಸ್ತೀವಿ ಅದ್ರ ಆರ್ಡರ್ ಕಾಪಿ. ಬನ್ನಿ. ನಿಮ್ಗೆ ಟೈಮ್ ಆಗುತ್ತೆ. ಇವ್ರು ನೋಡಿ, ಇವರಿದ್ದಾರೆ ನೋಡಿ ಡಾಕ್ಟ್ರು. ನೀವೇನಾ ಸರ್? ನಮ್ಮ ಹೆಸರಿಗೆಲ್ಲ ನಮ್ಮ ಹಾಸ್ಪಿಟಲ್ ಕೆಟ್ಟ ಹೆಸರು ಬರ್ಬೇಕು. ಅಲ್ಲ 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 ಅಲ್ಲ, ಇದು ನೀವೇ ಸರ್? ಒಳ್ಳೇದು. ಅಲ್ಲ ಅಡ್ವಾನ್ಸ್ ಪ್ರೊಪಗಂಡ ಮಾಡಿದ್ರೆ ನಿಮ್ಮ ಒಳ್ಳೆ ಬಳಗನೆ ಕೆಟ್ಟ ನಮಗೆ ಖುಷಿ ಏನ್ ಗೊತ್ತಾ ಸರ್? ಜೊತೆಲೇ ಇದ್ದೀರಾ ಅಂದ್ಮೇಲೆ ನೀವು ಇಲ್ಲ ತರ ಹೇಳಕ್ಕಾಗತ್ತಾ? ಮುಖಂಡರು ಸಾಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇರೋದು? ಈ ತರ ಆಗ್ಬಾರ್ದು. ಡಾಕ್ಟರ್ಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕವರ್ ಮಾಡ್ಬೇಕು. ಖಂಡಿತವಾಗ್ಲೂ ಅದನ್ನೇ ಹೇಳ್ತಾ ಇದೀವಿ. ನಾವ್ ಹೇಳೋದೇನ್ ಗೊತ್ತಾ, ಏನೇ ಆದ್ರೂ ಒಂದು ಪಾರದರ್ಶಕತೆ ಇರಬೇಕು. ಈಗ ಅಲ್ಲಿ ಪೇಷಂಟ್ಸ್ ಕಾಯ್ತಾ ಇದ್ದಾರೆ, ನಾನು ಹೇಳೋದು ಅವರು ರೂಲ್ಸ್ ಹೋಗಿದಾರಂತೆ, ಆ ಇನ್ಫಾರ್ಮೇಶನ್ ಪೇಷಂಟ್ ಇರ್ಬೇಕು. ಯಾಕೆಂದ್ರೆ ನಿಮ್ಮಲ್ಲಿ ಒಬ್ರು ಅಸಿಸ್ಟೆಂಟ್ ಇರ್ತಾರಲ್ಲ, ನಿಮ್ಗೆ ಅವ್ರಿಗೆ ಹೇಳಿರ್ಬೇಕು, ನೋಡಮ್ಮ ನಿಮಿಷ ಸಾಕ್ಬೇಕು ಹೇಳಿ, ಅವ್ರು ಹೇಳ್ಬೇಕು, ಅಪ್ಪ ಡಾಕ್ಟರ್ ರೂಲ್ಸ್ ಅಲ್ಲಿ ಇದ್ದಾರೆ, ನೀವು ವೇಟ್ ಮಾಡಿ ಅಂತ ಹೇಳಿರ್ಬೇಕು. ಈಗ ಪೇಷಂಟ್ ಏನಾಗುತ್ತೆ, ಡಾಕ್ಟರ್ ಬಂದಿಲ್ಲ ಅಂತ ನೀವು ಬಂದಿದ್ದೀರಾ ಸರ್, ನೀವು ಬಂದಿದ್ದೀರಾ, ಗಣೇಶ್ ಅವ್ರು ಬಂದಿದ್ದಾರೆ, ಡಾಕ್ಟರ್ ಗಣೇಶ್ ಅವ್ರ ಬಗ್ಗೆ ನಾವು ಹೇಳ್ತಿಲ್ಲ, ಡಾಕ್ಟರ್ ಚೇತನ್ ಸೀಟಲ್ಲಿ ಇಲ್ಲ ಅಂತ ಕೇಳ್ತಾ ಇದೀವಿ. ಆ ತರ ಅಷ್ಟೇ. ಅದನ್ನು ಅಷ್ಟೇ, ಅವರ ಅಸಿಸ್ಟೆಂಟ್ ಹೇಳ್ಬಿಟ್ಟು ಹೋಗುತ್ತೆ, ಕಾಯ್ದೆ ಒಳ್ಳೆ ಸರ್, ಒಳ್ಳೇದು. ನೀವು ಬೇಗನೆ ಬಂದಿದ್ರೆ ನಮ್ಗೆ ಭಾರಿ ಖುಷಿ. ಇವ್ರು ಯಾರು ನೋಡಿ ಈ ಡಾಕ್ಟರ್ ಇದ್ದಾರೆ ಒಳಗಡೆ. ಏನಿದು? ಯಾಕೆ ಏನದು ಟಾಯ್ಲೆಟಾ? ಏನ್ ಸರಿ ಇಲ್ವಾ ಒಳಗೆ? ಅಲ್ಲ, ಅದು ಮಹಿಳೆ ಇರೋದು ಅಂತಿದೆ. ಹ್ಮ್, ಬನ್ನಿ ಬನ್ನಿ ಇವ್ರೆ. ಈ ಕಡೆ ಸರಿ, ಹೋಗೋಣ. ನೆಕ್ಸ್ಟ್ ಬರೋಣ. ನೆಕ್ಸ್ಟು ಇದು ಲ್ಯಾಬ್, ಇದು ಇದೆಲ್ಲಿರೋದು ಫೀಸ್ ಕಲೆಕ್ಟ್ ಮಾಡೋದು ಪಟ್ಟಿ, ದರ ಪಟ್ಟಿ ಎಲ್ಲ ಬರ್ದಿದಾರಾ ರೇಟ್ಸು? ವೆರಿ ಗುಡ್. ಇಲ್ಲಿ ಇಷ್ಟೆಲ್ಲ ಸರ್ವಿಸ್ ಸಿಗೋದು. ಅದಕ್ಕೆ ಯಾಕೆಂದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕಿ, ವಯಸ್ಸಾದವ್ರು ಜಾಸ್ತಿ ಬರ್ತಾರೆ, ಗೊತ್ತಾಗಲ್ಲ ಎಷ್ಟು ಏನು ಅಂತ. ಆಮೇಲೆ ಇಲ್ಲಿ ಫೀಸ್ ಕಲೆಕ್ಟ್ ಮಾಡೋದಿಲ್ಲ, ಅಲ್ಲೇ ಸ್ಲಿಪ್ ಫೀಸ್ ಕಟ್ಬಿಟ್ಟು ಸ್ಲಿಪ್ ತಗೊಂಡು ನೀವು ಬಂದು ಕೊಟ್ಟರೆ ಮಾತ್ರ ನೀವು ಇದು ಮಾಡೋದಲ್ವಾ. ಇಲ್ಲಿ ಡೈರೆಕ್ಟ್ ಆಗಿ ಯಾವುದು ತಗೊಳ್ಳಲ್ಲ, ಯಾವುದು ಮಾಡಲ್ಲ. ನೀವೇನು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀರಾ ಸರ್? ಸ್ವಲ್ಪ ದೊಡ್ಡದು ಮಾಡಿ ರೇಟ್ ಲಿಸ್ಟ್. ಏನು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀರಾ? ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಬೇರೆ ಎಲ್ಲ ಯಾವ ಫೆಸಿಲಿಟೀಸ್ ಇಲ್ಲ. ನೆಕ್ಸ್ಟ್ ಯಾವ ಕಡೆ? ಕಾರ್ಡ್ ಕೊಡಿ ನಿಮ್ಮ. ಒಂದೇ ಒಂದು ಆಗುತ್ತೆ. ಖಾಲಿ ಎಲ್ಲ ಬನ್ನಿ, ಎಲ್ಲ ಬನ್ನಿ ಬನ್ನಿ. ಡೆಲಿವರಿಗೆ ಬಂದಿದ್ದಾರಂತೆ. ಹಾಂ, ಏನಂತ ಹೇಳಿ, ಕೇಳಿ, ವಿಚಾರ ಕೇಳಿ. ಏನು ತೊಂದರೆ ಇದೆಯಾ? ಡೆಂಟಲ್ OPD ಇದರ ವೈದ್ಯರು ಹಾಜರಿದ್ದಾರೆ. ಪ್ರಸೂತಿ ಸ್ತ್ರೀ ರೋಗ ತಜ್ಞರಿದ್ದಾರೆ. ತೊಂದರೆ ಆಗಿದ್ದ ಮೇಲೆ ತೊಂದರೆ ಇಲ್ಲ ಉಂಟು, ಆರಾಮಾಗಿದ್ದಾರೆ. ಗೈನಿಕ್ ಹೋಗ್ಬೇಡಿ, ಇದು ಗೈನಕಾಲಜಿ ಸ್ತ್ರೀಯರ್ದ ಇನ್ಫೆಕ್ಷನ್. ಅಲ್ಲಿ ಕೇಳಿ, ಸ್ವಲ್ಪ ಪೇಷಂಟ್ಸ್ನ ಮಾತಾಡ್ತೀವಿ. ಮೋಹನ್, ಪೇಷಂಟ್ಸ್ನ ಮಾತಾಡ್ತೀವಿ. ಅಲ್ಲಿ ಯಾರಾದ್ರೂ ಒಬ್ರು ಮಾತಾಡ್ತಾರೆ ಇವ್ರನ್ನ. ಅದು ನಮ್ಮ ಮೀಡಿಯಂ ಬರ್ಕೊಂಡು ಮಾತಾಡ್ತಾರೆ. ಇದೇ ಕುಡಿಯೋ ನೀರು ಇದು NCD ಯೂನಿಟ್ ಅಂತ, ಸಾಂಕ್ರಾಮಿಕ ರೋಗಗಳ ಘಟಕ. ವರ್ಕ್ ಆಗ್ತಾ ಇದೆ? ಇಲ್ಲ ಅನ್ಸುತ್ತೆ. ಏನಿದು? ವರ್ಕ್ ಆಗ್ತಾ ನಂಗೆ ಇಲ್ಲ ಇದು ಅಲ್ವಾ? ರೋಗಿಗಳ OPD ಕ್ಲೋಸ್ ಆಗಿದೆ ನೋಡಿ. ಟಾಯ್ಲೆಟ್ ಇದೆ ಅಲ್ಲಿ, ಟಾಯ್ಲೆಟ್ ಇಲ್ಲಿ ನೋಡಿ, OPD ನಮ್ದು ಶೌಚಾಲಯ ಅಂತ ಇದೆ, ಬಾಗ್ಲು ಹಾಕಿದ್ದಾರೆ. ಯಾಕೆ ಲಾಕ್ ಮಾಡಿದ್ದಾರೆ? ಅಲ್ಲ, ಬರ್ಕೊಳ್ಳಿ, ಟ್ರಿಕ್ ಮಾಡ್ಕೊಳ್ಳಿ ಜೀವನ್. ಶೌಚಾಲಯ ಟ್ರಿಕ್ ಮಾಡ್ಕೊಂಡು ಮಾಡಿದ್ದಾರೆ. ಮತ್ತು ವಿಕಲ ಚೇತನರಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದು ಕೂಡ ಟ್ರಿಕ್ ಮಾಡ್ಕೊಳ್ಳಿ. ಲಾಕ್ ಆಗಿದೆ.
ದಿನಾಚರಣೆ ಹಾಕಿದ್ರೆ ಈಗ ಯಾವುದು ಬೋರ್ಡ್ ಇಲ್ಲ. ಕೊನೆ ಆಡಿಯೋ ಕೊಡ್ತಾರೆ. ಇದು ಏನಿದು? ಆಯುಷ್ಮಾನ್ ಮಾಡ್ಕೊಳ್ಳಿ. ಮತ್ತೆ ಇದು ಫಲಕ ಆಗ್ಬೇಕಲ್ಲ ನೀವು? ಅಲ್ಲ ಏನ್ ಮಾಡ್ತೀರಾ? ಏನೇನು ಸಭೆ ಕೊಡ್ತೀರಾ? ಎಷ್ಟೊಂದು ಅದಕ್ಕೆ ಶುಲ್ಕ ಎಷ್ಟು ತಗೊಂತೀರಾ? ಶುಲ್ಕ ಏನು ತಗೊಳ್ಳಲ್ಲ ಸರ್. ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ರೆ ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡ್ತೀವಿ. ಅದು ಏನಂದ್ರೆ ಏನಾದ್ರೂ ಸರ್ಜರಿ ಏನಾದ್ರೂ ಇದ್ರೆ 5 ಲಕ್ಷ ಬರುತ್ತೆ ಗೌರ್ಮೆಂಟ್ ಇಂದ ಫ್ರೀ. ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ 10 ರೂಪಿ ಅಷ್ಟೇ ಮಾಡ್ಕೊಡ್ತೀವಿ. ಅದು ಏನಾದ್ರೂ ಮೇಜರ್ ಸರ್ಜರಿ ಏನಾದ್ರೂ ಇದ್ರೆ 5 ಲಕ್ಷ ಗೌರ್ಮೆಂಟ್ ಇಂದ ಪೇ ಮಾಡ್ತೀವಿ. ಏನಾದ್ರು ಸೇವೆ ಮಾಡ್ತಾರೆ ಒಂದು ಲಿಸ್ಟ್ ಮಾಡ್ಬಿಡಿ. ದೊಡ್ಡದಾಗಿ ಹಾಕೊಟ್ರೆ ಬರೋರ್ಗೂ ಕೂಡ ಅವ್ರಿಗೆ ಕಾಣುತ್ತೆ. ನಿಮ್ಮ ಹತ್ರ ಬರೋಕ್ಕೂ ಈಸಿ ಆಗುತ್ತೆ ಅಲ್ವಾ? ಫೋನ್ ನಂಬರು ಅಥವಾ ಯಾರನ್ನು ಕಾಂಟ್ಯಾಕ್ಟ್ ಮಾಡೋಕೆ ಎಲ್ಲ ಹಾಕಿ. ಏನೋ ಕಟ್ಟಿದ್ದೀರಾ? BPL ಅವರಿಗೆ 5 ಲಕ್ಷ, ಆಧಾರ್ ಅವ್ರಿಗೆ 2 ಲಕ್ಷನಾ? 2 ಲಕ್ಷ. ಕೋವಿಡ್ ಇದೆಯಲ್ಲ ಸರ್, ಈಗ ಜನ ಎಲ್ಲ ಹೊರಗೆ ಬರ್ತಾರಂತ ಕಟ್ಟಿದ್ದೀವಿ. ಅದಕ್ಕೆ ಎಷ್ಟು ತಗೊಳ್ತೀರಾ? ಆಧಾರ್ ಕಾರ್ಡ್ ಅವ್ರಿಗೆ ಎಷ್ಟು ತಗೊಳ್ತೀರಾ? ಆಯುಷ್ಮಾನ್ ಕಾರ್ಡ್ ಎಲ್ಲ ಫ್ರೀ. ರೇಷನ್ ಕಾರ್ಡ್ ಇದು BPL ಕಾರ್ಡ್ ಅವ್ರಿಗೆ. APL ಕಾರ್ಡ್ ಇದ್ರೆ APL ಕಾರ್ಡ್ ಅವ್ರಿಗೆ APL ಕಾರ್ಡ್ ಅಂದ್ರೆ ಗೌರ್ಮೆಂಟ್ ಇಂದ ರೂಲ್ಸ್ ಆಗಿದೆ. 25% ಅವ್ರ ಪೇಷಂಟ್ ಕಟ್ಟಬೇಕು. ಇನ್ನು ಮಿಕ್ಕಿದ್ದು ಗೌರ್ಮೆಂಟ್ ಕೊಡ್ತಾರೆ. ಗೌರ್ಮೆಂಟ್ ಇಂದ ಕೊಡ್ತಾರೆ. ಒಳ್ಳೆದು. ನಾವೇನೋ ಅನ್ಕೊಂಡಿಲ್ಲ. ಅದು ಬೋರ್ಡ್ ಹಾಕೊಳ್ಳಿ. ಹಾಕಿದ್ದೀವಿ, ಬಟ್ ನಾಳೆ ಕೊಡ್ತೀವಿ. ಧನ್ಯವಾದ. ಅನುಮತಿ ಇಲ್ಲದೆ ಇದು ಅಡ್ಮಿಷನ್ ಏನಿದು? ಇದೇನು ಬೋರ್ಡ್ ಇಲ್ಲ, ಏನಿಲ್ಲ. ಬನ್ನಿ ಹೋಗೋಣ, ಒಟ್ಟಿಗೆ ಹೋಗೋಣ ಎಲ್ಲ. ವಿಕಲಾಂಗ ಜನರಿಗೆ ಎಲ್ಲೋ ಒಂದು ಫೆಸಿಲಿಟಿ ಇಲ್ಲ. ಎಲ್ಲರೂ ಕೇಳಬೇಕು ಅಂದ್ರೆ ಫಸ್ಟ್ ನೋಡೋಣ, ಅದಾದ್ಮೇಲೆ ತಾನೇ ಕೇಳೋದು. ಇರ್ಲಿ ಅಲ್ಲಿ ಸ್ವಲ್ಪ ಮಾತಾಡ್ಸಿ, ಅಲ್ಲಿ ಹೇಳಿ ಅವ್ರಿಗೆ. ಪೇಷಂಟ್ಸ್ನ ಎಲ್ಲ ಮಾತಾಡ್ಸಿ, ಯಾರಾದ್ರು ಬರೋರಿಗೆ ಏನೋ ತೊಂದರೆ ಆಗ್ತಾ ಇದೆಯಾ, ದುಡ್ಡು ಕೇಳ್ತಾ ಇದ್ದಾರಾ? ಬನ್ನಿ ಹೋಗೋಣ ಬೇಗ. ಅದ್ರ ಬಗ್ಗೆ ಹೇಳ್ಬೇಕು. ಹೌದು, ಬೇರೆ ಆಸ್ಪತ್ರೆಗಳಿಗಿಂತ ಬೇರೆ ರಾಜ್ಯದ ಎಲ್ಲ ಬೇರೆ ಕ್ಲೀನ್ ಆಗಿ ಇಟ್ಟಿದ್ದಾರೆ ಆಸ್ಪತ್ರೆನ. ನಾಮಫಲಕಗಳು, ಬೋರ್ಡ್ಗಳಂತೂ ಅದು ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಯಲಹಂಕದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದೇ ನ್ಯೂನತೆ ಕಂಡು ಬರ್ತಾ ಇಲ್ಲ. 1-2 ನ್ಯೂನತೆ ಕಂಡು ಬರ್ತಾ ಇದೆ. ಇಲ್ಲಿ ನಾವು ಡಾಕ್ಟರ್ ಇದಾರ ಚೆನ್ನಾಗಿ ನೋಡ್ತಾರ. ಏನಾದರೂ ದುಡ್ಡು ಏನಾದರೂ ಬೇಡ್ತಾರಲ್ಲ, ನೋಡ್ತಾರಲ್ವಾ? ಅದು ಬಿಟ್ಟು ಅದಕ್ಕೆ ಇದಕ್ಕೆ ಅಂತ ನಾವು ಒಂದು 10-20 ರೂಪಾಯಿ ಕೇಳೋದಲ್ಲ. ನಾವು ಚೆಕ್ ಮಾಡಿದ್ರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮೊದಲನೇ ಬಾರಿಗೆ ಎಲ್ಲ ಆಸ್ಪತ್ರೆ ರಾಜ್ಯದಲ್ಲಿ ಈ ತರ ಚೆಕ್ ಮಾಡ್ತಾ ಇದ್ದೀವಿ. ಅಡಿಗೆ ಮಾಡೋದು, ಸುಮಾರು ಕಡೆ ಲಂಚ ಕೇಳೋದು, ಡೀಲ್ ಕಟ್ ಮಾಡದೇ ಇರೋದು. ನೋಡಿ, ಎಲ್ಲ ಟೋಕನ್ ಎಲ್ಲ ತಗೊಂಡಿದ್ದೀವಿ. ಒಂದು ವಿಶ್ ಮಾಡ್ಬಿಡೋಣ ಮೇಡಮ್. ಇರ್ಲಿ, ಅಲ್ಲ ನಾವು ಹೋಗೋಣ ಬನ್ನಿ. ಕೆಲಸ ಆಗ್ತದೆ ಅಂದಮೇಲೆ ಆಯ್ತು, ಅಷ್ಟೇ. ಒಳ್ಳೆಯದಾಗಲಿ. ಕೆಲಸ ಆಗಿಲ್ಲ ಅಂದ್ರೆ ಮಾತ್ರ ನಾವು ನೋಡಿ, ಸಾರಿ. ಮೇನ್ಲಿ ಇದು ಲೇಬರ್ ವಾರ್ಡಲ್ಲಿ ಸ್ವಲ್ಪ ಕೇಳಬೇಕು. ಕೇಳಿ ಅವ್ರನ್ನ ಒಂದ್ಸಲ. ಅಲ್ಲಿ ಈಗ ನಿಮ್ಮ ಪೇಷಂಟ್ ಯಾರು ಇದ್ದಾರೆ ಇಲ್ಲಿ? ದುಡ್ಡು ಏನಾದರೂ ಕೇಳ್ತಾರಾ? ಇಲ್ಲ, ಏನು ಇವತ್ತೇ ಕರ್ಕೊಂಡ್ಬಂದಿದ್ದ?
ಅವ್ರಿಗೊಂದು ಪಾಂಪ್ಲೆಟ್ ಇದ್ರೆ ಕೊಡಿ. ಆರೋಗ್ಯ ಸ್ವಾಮಿ ಪಾಂಪ್ಲೆಟ್ ಇಲ್ಲಿ. ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೇಳಬೇಕು. ಇಲ್ಲ ಮಹಿಳೆ ಶೌಚಾಲಯ ಮಹಿಳೆಯರದು. ಹಾಂ ಹೋಗ್ಬೋದಾ? ಬರೀ ಕೇಳಿ ಇಲ್ಲಿ ನನಗೆ ಕೇಳಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದಾರ, ಏನು ಪ್ರಾಬ್ಲಮ್ ಇದೆಯಾ? ಎಲ್ಲ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮಾಡ್ತಾರೆ ಡಾಕ್ಟರ್ಗಳೆಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ನಾವು ಚೆಕ್ ಮಾಡ್ತಾ ಇದೀವಿ. ನಿಮ್ಗೆ ತೊಂದರೆ ಆಗಿದೆಯಾ? ಯಾರು ದುಡ್ಡು ತಗೊಂಡಿದ್ದೀರಾ? ಇದನ್ನ ಹೇಳಿ, ಓಪನ್ ಆಗಿ ಹೇಳಿ. ನಾವು ಡಾಕ್ಟರ್ಗೆ ಕೇಳ್ತೀವಿ. ಚೆನ್ನಾಗಿ ನೋಡ್ಕೊಂತಾರ ಮ್ಯಾಮ್? ಚೆನ್ನಾಗಿ ನೋಡ್ಕೊಂತಿದ್ರಿಂದ ಒಳ್ಳೇದಾಗಲಿ ನಿಮಗೂ ಕೂಡ. ಚೆನ್ನಾಗಿ ಮಾತಾಡ್ಸ್ತೀನಿ. ನಾವು ಆಡಿಟ್ ಮಾಡ್ತಾ ಇದ್ದೀವಿ KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈಗ ನೋಡಿ ನಿಮ್ಮ ಹಾಸ್ಪಿಟಲ್ ಚೆನ್ನಾಗಿದೆ. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ, ಸಾರ್ವಜನಿಕ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಿಮ್ಮ ಹಾಸ್ಪಿಟಲ್ ಚೆನ್ನಾಗಿದೆ. ಚೆನ್ನಾಗಿ ಹಂಗೆ ಇಟ್ಕೊಳ್ಳಿ. ನಿಮ್ಮ ಇದು ಕೂಡ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಏನಿದು ಮೇಲೆ ಕೋವಿಡ್ ಈ ಕಡೆ ಹೋಗಿ ಇಲ್ಲ ಮೊನ್ನೆ ಅವರು ಇವರು ಆಫೀಸಲ್ಲಿ ಮೇಡಮ್ ಮಾಸ್ಮಾ ಮೇಡಮ್ ಆಫೀಸಲ್ಲಿ ಕೆಳಗಡೆನಾ? ಇಲ್ಲೇನಾ? ಅಲ್ಲೇ ಕೆಳಗಡೆ ಬಂದ್ಬಿಡುತ್ತೆ ನಾನು. ಹಾಂ ಕೆಳಗಡೆ ಬಂದ್ಬಿಡ್ಲೆ ಹಾಂ ಹಾಗೆ ಹೇಳ್ಬೇಕು ಯಾರು ಒಬ್ರು. ಟಿಕ್ ಮಾಡಿಬಿಡಿ ಎಲ್ಲ ಏನೇನು ನೋಡ್ಕೊಂಡು. ವಾರ್ಡ್ಗಳಲ್ಲಿ ಇರಬೇಕಾದ ಡ್ಯೂಟಿ ಡಾಕ್ಟರ್ಗಳ ಮಾಹಿತಿ ಇದು ಕಾಣಿಸ್ತಿಲ್ಲ ನಮಗೆ. ಡ್ಯೂಟಿ ಡಾಕ್ಟರ್ಗಳ ಮಾಹಿತಿ ಇರಲಿಲ್ಲ. ಹೌದು, ಅದು ಎದುರುಗಡೆ ಹಾಕ್ಬೇಕಲ್ವಾ? ಹಾಂ, ಎಮರ್ಜೆನ್ಸಿ ವಾರ್ಡ್ಗಳು ಇರಬೇಕಾದ ವೈದ್ಯರು ಅಲ್ಲಿ ಇಲ್ಲದಿರುವುದು. ಅದು ಎಮರ್ಜೆನ್ಸಿ ವಾರ್ಡಲ್ಲಿ ಅಂತ ಇದೇ ಇರಲಿಲ್ವಲ್ಲ. ವಿಕಲಚೇತನ ಬರ್ಕೊಂಡು ಬನ್ನಿ, ಅವ್ರು ಬಂತ ಕೇಳಿ, ಬಂದ್ರ ಅಂತ ಅದನ್ನು ಮಾತಾಡ್ಸೋಣ. ಅವಳು ಕನ್ನಡಕದ್ದು ಕೇಳಿ ಕೇಳಿ ಕೇಳಿ. ಹಾಂ ಹಾಂ ಬರ್ಬೇಕಾ? ಅಡ್ಮಿಷನ್ ಬಂದಿದ್ದೀರಾ? ಅಡ್ಮಿಷನ್ ಬಂದಿದ್ದೀರಾ? ಏನಾಗಿದೆ ಇಲ್ಲಿ? ಅವ್ರ ಕಿವಿ ಕೇಳಿಸ್ತಾರೆ. ಮೆಡಿಕಲ್ ಅಸಿಸ್ಟೆನ್ಸ್ ಕ್ರಿಸ್ತು ವಿಭಾಗ ಯಾರು ಇಲ್ಲ ಇದ್ದಾರಾ? ಏನು ವ್ಯವಸ್ಥೆ ಕೊಡ್ತೀರಮ್ಮ? ಹಾಂ ಹಾಂ ಓಕೆ. HIV ಪಾಸಿಟಿವ್ ಕೇಸ್ಗಳಲ್ಲಿ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಏನಾಯ್ತು? ಏನಂದ್ರು? ರೆಪ್ರೆಸೆಂಟೇಡ್ ಇದ್ದಾರೆ, ಅವರೊಬ್ರು ಬರಲಿ ಅಂದರು. ಎಲ್ಲಿಗೆ ಹೋಗೋಣ? ಆಯ್ತು, ಫಸ್ಟ್ ಫ್ಲೋರ್ಗ? ಎಷ್ಟನೇ ಫ್ಲೋರ್? ಇಲ್ಲೇ ಬರಲ್ವ? ಹಂಗಲ್ಲ, ಅಲ್ಲೇ ಹೋಗಿ ಕೊಡೋಣ ಬನ್ನಿ. ಅಲ್ಲ ಸರ್, ಎಲ್ಲರೂ ಇದ್ರೆ ಇಲ್ಲಿ ಕೊಟ್ಬಿಟ್ರೆ ಅಲ್ಲ, ನಾವು ಮಾತ್ರ ಬಂದು ಮಾತಾಡೋಣ ಅಷ್ಟೇ, ಅಲ್ಲೇ ಹೋಗಿ ಕೊಡೋಣ. ಬಟ್ ಅವ್ರದ್ದು ಮೇಡಮ್ದು ಅವ್ರದ್ದೊಂದು ಸಾಲ್ವ್ ಮಾಡಬೇಕು. ಅದಕ್ಕೇನ ಇಲ್ಲೇ ಅದು ನಂಬರ್ ಇದೆಯಲ್ವಾ? ಅವ್ರನ್ನ ಇಲ್ಲೇ ಕರ್ಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಅಲ್ಲ, ಅವ್ರನ್ನ ಕರ್ಸ್ಕೊಂಡು ಹೋಗೋಣ. ಅವ್ರನ್ನ ಕರಿ, ಮೇಡಮ್ನ ಕರಿ, ಅಲ್ಲೇ ಕಾಲ್ ಮಾಡ್ಸೋಣ.
ಹೋಗೋಣ ಬನ್ನಿ, ಅಲ್ಲಿಗೆ ಹೋಗೋಣ. ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಡಾಕ್ಟರ್ ಅಲ್ವ ಅವರು, ಸೊ ಅಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವ್ರು ಕರಿಬೇಕಿತ್ತು. ಹಾಂ, ಫಸ್ಟ್ ಫ್ಲೋರ್ ಇಲ್ಲಿ. ಒಂದು ದೂರುಗಳು ಕೇಳಿ ಬಂದಿದೆ. ಇಲ್ಲಿ ಆಫೀಸ್ ಮೇಡಮ್. ಟಿಕ್ ಮಾಡಿರೋದು ಬಂದಿರೋದಲ್ವಾ? ಟಿಕ್ ಮಾಡಿದ್ರೆ ಇಲ್ಲದೆ ಇರೋದು. ಬಂದೇ ಇರೋದು. ಟಿಕ್ ಮಾಡಿರೋದು ಬಂದೇ ಇರೋದು. ಎಲ್ಲ ಅವ್ರ ಪೇಷಂಟ್ಸ್ ಅವರಲ್ಲ. ಫೋಟೋ ತೆಗೀರಿ. ಬನ್ನಿ, ಅವ್ರನ್ನ ಕರೀರಿ. ಎಲ್ಲರೂ ಬರೋದು ಬೇಡ, ಎಲ್ಲರೂ ಬರೋದು ಬೇಡ, ಎಲ್ಲ ಬರೋದು ಬೇಡ. ನಾವು 3 ಜನ ಹೋಗ್ತೀವಿ. ಅಷ್ಟೇ ಅಷ್ಟೇ. ಬನ್ನಿ, ಹೋಗೋಣ. ಹೋಗ್ಬೋದಾ? ಒಂದು 2 ನಿಮಿಷ ಬರೆದು ಮಾಡ್ತೀವಿ. ಮೇಡಮ್ ಬನ್ನಿ, ಅವ್ರನ್ನ ಕರೀರಿ. ಅಲ್ಲಲ್ಲ, ನಾವು ನಿಂತ್ಕೊತೀವಿ, ಏನು ತೊಂದರೆ ಇಲ್ಲ. ಹಾಂ, ಸರಿ ಸರಿ ಸರಿ, ಆಯ್ತು ಆಯ್ತು, ಕೂತ್ಕೊಳ್ಳಿ. ಅಷ್ಟೇ ಅಷ್ಟೇ ಹೇಳಿ. ಸ್ವಲ್ಪ ಮುಂದೆ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ ಜೀವನ. ಮೇಡಮ್ನ ಒಂದು ಕರೀರಿ. ಎಲ್ಲರೂ ಬೇಡ. ಅಲ್ಲಲ್ಲ, ಒಬ್ರು ಅವ್ರ ಮೇಡಮ್ ಸಮಸ್ಯೆ ಇದೆ ಅವ್ರಿಗೆ, ಅದೊಂದು. ಮಳೆ ಬಿಡ್ಬೇಕಂತೆ. ಸರಿ ಮಾಡ್ತೀವಿ, ಏನಂತ ನೋಡ್ಬಿಟ್ಟು. ಒಳ್ಳೇದು. ಯಾರು ಗಲಾಟೆ ನೀವು ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇದು. ಖಂಡಿತ ಸರ್, ಅದು ನಾವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಒಳ್ಳೆ ವಾತಾವರಣ ಬೇಕಿಲ್ಲ. ನಾವು ಅಷ್ಟೇ. ಫಸ್ಟ್ ಆಫ್ ಆಲ್ ನಾವು ಹೇಳ್ತೀವಿ ಕೇಳಿ, ನಾನು ಫಸ್ಟ್ ಹೇಳ್ತೀನಿ, ಇಲ್ಲಿ ಕೆಲಸ ಮಾಡೋಕೆ ನಮ್ಗೆ ಭಯದ ವಾತಾವರಣ ಇರ್ಬಾರ್ದು. ಏನಂತಂದ್ರೆ ನಮ್ಗೆ ಒಂದು ಒಳ್ಳೆ ವಾತಾವರಣ ಇರಬೇಕು. ಬಂದ್ಬಿಟ್ಟು ಬಯಲು ವಾತಾವರಣ ಸೃಷ್ಟಿ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಬಂದಾಗ ಅದೇ ಹೇಳ್ತಾ ಇದ್ದೀವಿ, ನೋಡಿ ದಯಮಾಡಿ ನಮಗೂ ಸಹಕರಿಸಿ. ನಾವು ಇರುವಂತಹ ನ್ಯೂನತೆಗಳ ಬಗ್ಗೆ ಮಾತ್ರ ಪಟ್ಟಿ ಹೇಳ್ತಾ ಇದೀವಿ. ಏನಿದೆ ವ್ಯವಸ್ಥೆ ಲೋಪಗಳ ಬಗ್ಗೆ ಹೇಳ್ತೀವಿ, ಚೆನ್ನಾಗಿರೋದನ್ನು ಹೇಳ್ತೀವಿ. ನಾವು ಹೇಳ್ತೀವಿ ನಮ್ಮ ಹಾಸ್ಪಿಟಲ್ ಬೆಸ್ಟ್ ಹಾಸ್ಪಿಟಲ್ ಮೇಡಮ್. ಅದು ನಾವ್ ಹೇಳೋದಕ್ಕಿಂತ ನಿಮ್ಮ ಪೇಷಂಟ್ಸ್ ಹೇಳ್ತಾರೆ, ಇಲ್ಲಿ ಬರುತ್ತಾ ಮಾತಾಡಿ. ಯಾಕಂದ್ರೆ 200 ಜನ ಸ್ಟಾಫ್ ಇದ್ದಾರೆ ಈ ಹಾಸ್ಪಿಟಲ್ ಅಲ್ಲಿ. 200 ಜನಕ್ಕೆ ನಾನು ಮ್ಯಾನೇಜ್ ಮಾಡ್ಬೇಕು, ಸರ್ವ್ ಮಾಡ್ಬೇಕು. ಹಾಗಾಗಿ ಎಲ್ಲರೂ 5 ಬೆಡ್ ಸರಿಗಿರಲ್ಲ, ಅದರೊಳಗೆ ನ್ಯೂನತೆಗಳು ಇರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಮುಕ್ಕಾಲ್ ಭಾಗ ನಾನೆಲ್ಲ ಸರಿಪಡಿಸಿದೀವಿ ಈಗ. ಹಾಗಾಗಿ ನೀವ್ ಏನೇನಿದೆ ಹೇಳಿ
ಸರಿ ಸರಿ ಅಷ್ಟೇ. ನಾನು ಓದ್ತಾ ಹೋಗ್ತೀನಿ. ಎಮರ್ಜೆನ್ಸಿ ವಾರ್ಡ್ಗಳಲ್ಲಿರುವ ಡ್ಯೂಟಿ ಡಾಕ್ಟರ್ಗಳ ಮಾಹಿತಿ ಇಲ್ಲ. ಅಲ್ಲ ಹಾಕಿ ರೋಸ್ಟ್ ಹಾಕಿಲ್ವಾ? ಆ ಡ್ಯೂಟಿ ವ್ಯವಸ್ಥೆ ಇದೆ. ಅಲ್ಲಲ್ಲ, ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಸರ್ ಎಮರ್ಜೆನ್ಸಿ ಇದೆ. ರೋಸ್ಟರ್ ಅಲ್ಲಿ ಈಚೆನ ಡ್ಯೂಟಿ ಡಾಕ್ಟರ್ಗಳ ಮಾಹಿತಿ ಇರಲಿಲ್ಲ. ಇಲ್ಲ ಇಲ್ಲ ಸರ್, ಇದೆ ಅಂದ್ರೆ ಇನ್ನೊಂದ್ಸಲಿ ತೋರಿಸಿ. ಬನ್ನಿ ಅಲ್ಲ ದೋಸ್ತ. ಎಮರ್ಜೆನ್ಸಿ ಬೋರ್ಡ್ ಅಲ್ಲೇ ಬರ್ದಿರ್ತಾರೆ. ನಾನು ಬೋರ್ಡಲ್ಲಿ ಬರ್ದಿದ್ದೀನಿ, ಕೆಳಗಡೆ ಇದರಲ್ಲಿ ಇಟ್ಟಿದ್ದೀನಿ. ಅದು ಎಮರ್ಜೆನ್ಸಿ ಡ್ಯೂಟಿ ರೋಸ್ಟರ್ ಇದೆ. ಅಲ್ಲಿ ನಮಗೆ ಕಾಣಿಸ್ಲಿಲ್ಲ. ದಯವಿಟ್ಟು ಪ್ರದರ್ಶನ ಇಲ್ಲ, ಪ್ರದರ್ಶನಕ್ಕೆ ಇದೆ. ಸರಿ ಇದು ವೈಟ್ ಬೋರ್ಡ್ ಮೇಲೆ ಬರ್ತಾರೆ. ಯಾರು ಸರಿ, ತೋರಿಸ್ಬಿಟ್ರೆ ನಾವು ಇದು ಮಾಡ್ತೀವಿ. ಆಯ್ತು ಮತ್ತೆ ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಅದು ನಿಮಗೆ ಕೊಡ್ತೀವಿ ಮೇಡಮ್. ಹೇಳಿ. ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಇರಬೇಕಾದ ವೈದ್ಯರುಗಳು ಅಲ್ಲಿ ಇಲ್ಲದಿರುವುದು. ಈಗ ಸದ್ಯಕ್ಕೆ ಇಲ್ಲ ಅಂದ್ರೆ ಅದೇ ರೌಂಡ್ಸ್ ಅಂತ ರೋಸ್ಟರ್ ಹೇಳಿದ್ರೆ ಇರ್ತಾರೆ. ಆಮೇಲೆ ಗುರುತಿನ ಚೀಟಿ ಧರಿಸಬೇಕಾದ ನೌಕರರು ವೈದ್ಯರು ಯಾವುದೇ ಗುರುತಿನ ಚೀಟಿ ಧರಿಸದಿರುವುದು. ಸುಮಾರು ಜನ ಧರಿಸಿಲ್ಲ. ಸಿಬ್ಬಂದಿಗಳು ಕೂಡ ಹೌದು. ಕಾಂಟ್ರಾಕ್ಟ್ ಬೇಸಿಸ್ ಕೂಡ ಸಮವಸ್ತ್ರ ಧರಿಸಬೇಕಾದ ಎಲ್ಲಾನು ನೌಕರರು ಕೊಡ್ಸಿದೀವಿ ಅದು. ತರಿಸಿಲ್ಲ. ಸಮವಸ್ತ್ರ ಧರಿಸಬೇಕಾದ ನೌಕರರು ವೈದ್ಯರು ಸಮವಸ್ತ್ರ ಧರಿಸದಿರುವುದು. ಕೆಲವರು ಶುಲ್ಕ ಕಟ್ಟಿಸಿಕೊಳ್ಳುವ ಕೌಂಟರ್ನಲ್ಲಿ ಆಸ್ಪತ್ರೆಯ ಸೌಲಭ್ಯಗಳಿಗೆ ನೀಡಬೇಕಾದ ಶುಲ್ಕದ ಪಟ್ಟಿ ಇಲ್ಲ, ಅಂದ್ರೆ ಅರ್ಧಂಬರ್ಧ ಇದೆ. ಯಾವುದು ಲ್ಯಾಬ್ ಎಲ್ಲ ಕಡೆ ಈಗ ಇದ್ದಿರ್ಬೋದು, ಮೆಡಿಕಲ್ ಇದು ಮಾಡ್ತಿರಲ್ಲ, ಡ್ರಗ್ಸ್ ಇದ್ರಲ್ಲೂ ಇಲ್ಲ, ಮತ್ತೆ ಲ್ಯಾಬ್ಗಳಲ್ಲಿ ಇಲ್ಲ. ಡ್ರಗ್ಸ್ ಅಲ್ಲಿ ಏನ್ ಬಿಡ್ತಾವಲ್ಲ ಎಲ್ಲ ಫ್ರೀ. ಎಲ್ಲ ಫ್ರೀನಾ? ಆಯ್ತು. ಲ್ಯಾಬ್ಗಳಲ್ಲಿ ಲ್ಯಾಬ್ ಅಲ್ಲಿ ಬಿಪಿಎಲ್ ಎಲ್ಲಾನು ಫ್ರೀ. ಅದು ಏಪ್ರಿಲ್ ಈಗ ಶುರು ಮಾಡಿದ್ವಿ, ಯಾಕಂದ್ರೆ ರಿಸರ್ಚ್ ಚಾರ್ಜಸ್ ಕಡಿಮೆ ಆಗಿದೆ. ARS ಮೆಂಬರ್ MLS ಮತ್ತೆ ಎಲ್ಲರೂ ಸೇರ್ಬಿಟ್ಟು ಈಗ ನಾಮಿನಲ್ ಚಾರ್ಜಸ್ ಏನಿದೆ ಕಲೆಕ್ಟ್ ಮಾಡಿ ಅಂದ್ರು. ಈಗ ಅದಕ್ಕೆ ಮುಂಚೆ ಎಲ್ಲ ಫ್ರೀ. ಈಗ ಅದು ಸಮಸ್ಯೆ ಆಗಿದೆ. ಉಚಿತ ಅಂತ ನಾನು ದೊಡ್ಡದಾಗಿ ಹಾಕ್ಬೇಕಿತ್ತು, ಅದಿಲ್ಲ. ಅಲ್ಲ ಉಚಿತ ಅಂದ್ರೆ ಮುಂಚೆ ಇತ್ತು. ಹೌದು. ಈಗ ಅದೊಂದಿಲ್ಲ. ಉಚಿತ ಮತ್ತೆ ಲ್ಯಾಬ್ ರೇಟ್ಸ್ ಲ್ಯಾಬ್ರೇಟ್ಸ್ಗೂ ಆಗ್ತದೆ. ಆ ಬೋರ್ಡ್ ಕೂಡ ಚಿಕ್ಕದಾಗಿದೆ. ದೊಡ್ಡದಾಗಿ ಅದು A4 ಸೈಜ್ ಪೇಪರ್ ಪ್ರಿಂಟ್ ಔಟ್ ತೆಗೆದಿರೋದು. BPL ಕಾರ್ಡ್ದಾರರಿಗೆ ಮತ್ತು SC/ST ವರ್ಗದವರಿಗೆ ಇರುವ ವಿನಾಯಿತಿ ಬಗ್ಗೆ ಮಾಹಿತಿ ಫಲಕ ಇಲ್ಲ. ವಿಭಾಗವಾರು ಮುಖ್ಯಸ್ಥರ ಕೊಠಡಿ ಮುಂದೆ ಅವರ ನಾಮಫಲಕ ಇಲ್ಲ. ಇದೆ ಇದೆ ನಾವು ಟಿಕ್ ನಮ್ಮ ಮಾಡಬಹುದು. ಹತ್ರ ಇದ್ದು ನಾವು ಟಿಕ್ ಮಾಡಿಲ್ಲ. ಇದೆ ಅದು. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲದಿರುವುದು, ಅದು ಇದೆ. ನಾಮಫಲಕಗಳು ಯಾವ್ಯಾವ ಇದ್ದವು ಅಂತ. ಒಳ ರೋಗಿಗಳಿಗೆ ಕಡ್ಡಾಯವಾಗಿ 2 ಸಲ ನೋಡಬೇಕಾದ ವೈದ್ಯರುಗಳು ಅವರನ್ನು ನೋಡುವುದೇ ಇರುವುದು. ದೇವಸ್ಥಾನ ನೋಡೋಣ. ಅದು ಯಾರು ಕೇಳಿದ್ರು? ಅಲ್ಲ, ನಾವು ಅದಕ್ಕೆ ಹಾಕಿಲ್ಲ ಮೇಡಮ್. ಟಿಕ್ ಹಾಕಿದ್ವಿ. ಹಾ, ನಮ್ದು ಚೆಕ್ ಲಿಸ್ಟ್ ಓದ್ತಾ ಇದೆ ಒಟ್ಟಿಗೆ ಅಷ್ಟೇ. ಅದನ್ನು ಹೇಳ್ತೀನಿ. ಆಡಳಿತ ನೌಕರ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇಲ್ಲದಿರುವುದು. ಅಲ್ಲ, ಇರ್ಬೇಕು ಅಂತ ಹೇಳ್ತಾರೆ. ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಮತ್ತು ಆ ಕಾಯ್ದೆಯ ಬಗ್ಗೆ ಕಡ್ಡಾಯವಾಗಿ ಇರಬೇಕಾದ ಮಾಹಿತಿ ಫಲಕ ಇಲ್ಲದಿರುವುದು. ಇದಿಲ್ಲ ಮೇಡಮ್. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಆಸ್ಪತ್ರೆಯಲ್ಲಿ ಯಾರಾದರೂ ಲಂಚ ಕೇಳಿದರೆ ಲೋಕಾಯುಕ್ತ ಮತ್ತು ACB ಸಂಪರ್ಕಿಸುವಂತೆ ಮಾಹಿತಿ ನೀಡುವ ಫಲಕವೂ ಇಲ್ಲದಿರುವುದು. ಕ್ಯಾಶುಯಾಲಿಟಿ ಹತ್ರ ಇದೆ. ಅವಾಗ ಕಾಣಿಸ್ಲಿಲ್ಲ. ನಾವು ಆಚೆ ಇರ್ಬೋದೇನೋ? ನಮ್ಮೆಲ್ಲ ಹಲ್ಲೆ ಮಾಡಿದ್ರು ಇದೆ. ಅದ್ರ ಮತ್ತೆ ಸ್ಪಷ್ಟವಾಗಿ ಇಮೇಲ್ ಅಲ್ಲೇ ಬಗ್ಗೆ ಇದೆ, ಇದಿಲ್ಲ. ಇನ್ನೊಂದ್ಸಲಿ ನೋಡಿ ಬೇಕಾದ್ರೆ. ನಾವು ನೋಡಿದ್ದೀನಿ. 50,000 ರೂಪಾಯಿ ಬಗ್ಗೆ ಮಾಹಿತಿ ಇದೆ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೇವೆಗಳು ಚಿಕಿತ್ಸೆ ಪರೀಕ್ಷೆಗಳು ಖಾಸಗಿ ಆಸ್ಪತ್ರೆ ಅಥವಾ ಪರೀಕ್ಷಾ ಕೇಂದ್ರಗಳಿಗೆ ಶಿಫಾರಸು ಮಾಡುವುದು. ನಾವು ಕೇಳಿಲ್ಲ, ಯಾರನ್ನೂ ಹೇಳಿಲ್ಲ. ಇಲ್ಲೇ ಇದಲ್ಲ, ಕರ್ನಾಟಕದಲ್ಲಿ ಇದೆಯಲ್ಲ ನೋಡಿ. ಈಗ ಒಪ್ಕೊಂಡು ಬಂದೆ ನಾನು ಮಾತಾಡಿ ಬರ್ತಾರೆ. ಇದಕ್ಕೆ ಸ್ಕೂಲ್ ಹೋಗಿದ್ದಾರೆ. ಆಮೇಲೆ ಮಾತಾಡಿ. ಇಲ್ಲೇ ಇದ್ದಾರೆ ನೋಡಿ. ಆಸ್ಪತ್ರೆ ಸಿಬ್ಬಂದಿ ಯಾರು ಹೇಳ್ತಾ ಬೇಡ, ಗೌರ್ಮೆಂಟ್ ಇಂದ ಕೊಟ್ರೆ ಕೊಡು, ಇಲ್ಲಾಂದ್ರೆ ಅವ್ರವ್ರಿಗೆ ಕೊಟ್ಬಿಡು. ಅವರೇ ತಂದು ಕೊಟ್ರೆ 500 ರೂಪಾಯಿದು ನ್ಯಾಯ ಒದಗಿಸ್ಬೇಕು. BPL ಕಾರ್ಡ್ ಇದ್ರೆ ಫ್ರೀ ಆಗಿ ಕೊಡ್ಬೇಕಲ್ಲ? ಅಲ್ಲ, ಇದು BPL ಕಾರ್ಡ್ ಇದ್ರೆ ಅವ್ರಿಗೆ ಇದು ಸ್ಕೀಮ್ ಇರುತ್ತೆ. ಓಲ್ಡ್ ಏಜ್, ಅದೆಷ್ಟು ಓಲ್ಡ್ ಏಜ್ ಕೊಡೋದು. ಅದನ್ನ ಸ್ಕೀಮ್ ಅಲ್ಲಿ ನೋಡಿ, ಇದೆಲ್ಲ ಜನಕ್ಕೆ ಏನು ಗೊತ್ತಾಗುತ್ತೆ ಮೇಡಮ್? ಇದೆಲ್ಲ ಗೊತ್ತಾಗಲ್ಲ ಅಲ್ವಾ? ಅಲ್ಲ, ಅವ್ರು ಹೇಳ್ಬೇಕು, ಅವ್ರ ಡಿಪಾರ್ಟ್ಮೆಂಟ್ ಅವರು. ಅದನ್ನೇ ನಾವು ಹೇಳಕ್ ಬಂದಿರೋದು ಮೇಡಮ್. ಅದಕ್ಕೆ ಈ ವಿಚಾರಗಳ ಬಗ್ಗೆನೇ ನಾವು ಹೇಳಕ್ ಬಂದಿರೋದು. ಆಸ್ಪತ್ರೆ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಬಾರದಿರುವುದು, ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ಬಂದು ಬಯೋಮೆಟ್ರಿಕ್ ಹಾಜರಿ ಹಾಕಿದ್ದು, ಇದೇ ಬಯೋಮೆಟ್ರಿಕ್ ಇದೆ ನಂತರದ ಕೆಲಸದ ವೇಳೆ ಗೈರಾಜರಾಗಿರುವುದು. ಅಂದ್ರೆ ಒಂದು 2-3 ಜನ ಕಾಣಿಸ್ಲಿಲ್ಲ, ಅದ್ರ ಬಗ್ಗೆ ನಾವು ಗಮನ ಇದೆ. MPA ಪಡೆಯುವ ವೈದ್ಯರುಗಳು ಖಾಸಗಿ ಪ್ರಾಕ್ಟೀಸ್ ಮಾಡುವ ಬಗ್ಗೆ ದೂರುಗಳು ಇರುವುದು. MPA ಪಡೆಯುವ ಮೆಡಿಕಲ್ ಪ್ರಾಕ್ಟೀಸ್ ಅಲವೆನ್ಸ್, ಮೆಡಿಕಲ್ ಪ್ರಾಕ್ಟೀಸ್ ಅಲವೆನ್ಸ್ ಅವ್ ಯಾರು ನಮ್ಮಲ್ಲಿ ಕೊಡ್ತಾರೆ. ನಾನ್ ಪ್ರಾಕ್ಟೀಸ್ ಅಂತ ನಮ್ಮ ಡಾಕ್ಟರ್ಗೆ ನಮ್ಗೆ ಒಂದು ಇದು ಮಾಡ್ಲಿಕ್ಕೆ ಅಲ್ಲೋ ಇದೆ. ನಮಗೆ NPA ಕೊಟ್ಟಿಲ್ಲ. ಹಾಸ್ಪಿಟಲ್ ಟೈಮಿಂಗ್ ಆದ್ಮೇಲೆ ನಾವು ಕ್ಲಿನಿಕ್ ನರ್ಸಿಂಗ್ ಹೋಗ್ಬೋದು. ಯಾಕಂದ್ರೆ NPA ಕೊಡ್ತಾ ಇಲ್ಲ. NPA ನಮಗೆ ಕೊಡ್ತಾರೆ. ಮೆಡಿಕಲ್ ಕಾಲೇಜ್ ಅವ್ರಿಗೆ
ಆಸ್ಪತ್ರೆ ಸಿಬ್ಬಂದಿ ರೋಗಿಗಳೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಅಸೌಜನ್ಯದಿಂದ ವರ್ತಿಸಿರುವುದು. ಇದು ಒಂದೆರಡು ಕಡೆ ಕೇಳ್ಬಂತು. ಅಲ್ಲಿ ನೌಕರರಷ್ಟೇ, ನೀವು ವೈದ್ಯರು ಅನ್ನೋದಕ್ಕಿಂತ ಇದೆ ಸಮಸ್ಯೆ. ಆಸ್ಪತ್ರೆ ಮತ್ತು ಆಸ್ಪತ್ರೆ ಆವರಣ ಸ್ವಚ್ಛವಾಗಿ ಇಲ್ಲದಿರುವುದು ಇದೆ. ಸ್ವಚ್ಛವಾಗಿದೆ. ನಮ್ಗೆ ಖುಷಿ ಆಯ್ತು. ನಿಮ್ಮ ಆಸ್ಪತ್ರೆಯಲ್ಲಿ ಶೌಚಾಲಯಗಳನ್ನು ಕೆಟ್ಟದಾಗಿ ನಿರ್ವಹಣೆ ಮಾಡುತ್ತಿರುವುದು ಇಲ್ಲ, ಚೆನ್ನಾಗಿದೆ, ಅದನ್ನು ಹೇಳಕ್ ಹೋಗಲ್ಲ. ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಇರಬೇಕಾದ CCTV ಇಲ್ಲದಿರುವುದು, ಇದ್ದರೂ ಸರಿಯಾಗಿ ಕೆಲಸ ಮಾಡದಿರುವುದು ಅಥವಾ ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಿರುವುದು ನಮ್ಮಲ್ಲೆಲ್ಲ ಒಟ್ಟಿದೆ. ಇದು ಬೇಕಂತ ಕಡೆ ಎಲ್ಲ ನಾವು ಎಕ್ಸ್ಟ್ರಾ ರೋಗಿಗಳಿಗೆ ನೀಡುವ ಆಹಾರ ಸೂಕ್ತ ಸಮಯಕ್ಕೆ ಕೊಡದಿರುವುದು ಮತ್ತು ಅದರ ಗುಣಮಟ್ಟ ಸರಿಯಾಗಿ ಇಲ್ಲದಿರುವುದು, ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಊಟದ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸದಿರುವ ಬಗ್ಗೆ, ಚಿಕಿತ್ಸೆಯನ್ನು ವಿಧಾನ ಮಾಡಿ ಲಂಚ ಕೇಳುವ ಬಗ್ಗೆ ದಾಖಲಾತಿ ಸಹಿತ ಅಥವಾ ಮೌಖಿಕ ಸಾರ್ವಜನಿಕರು ನಮಗೆ ತಿಳಿಸಿರುವುದು. ಇದು ಇಲ್ಲೇ ಇದ್ದಾರೆ. ಇದು ಒಂದೇ ಪ್ರಕರಣ. ಕೊಟ್ಟಿದ್ದೇವೆ. ಚೇತನ್ ಅವರು ಯಾರು? ಸರ್ಕಾರಿ ತುರ್ತು ವಾಹನ ವ್ಯವಸ್ಥೆ ಲಭ್ಯತೆ ಮತ್ತು ಸೇವೆ ತೃಪ್ತಿಕರವಾಗಿಲ್ಲ, ಅದ್ಯಾರು ಹೇಳಿಲ್ಲ ಮೇಡಮ್. ಖಾಸಗಿ ತುರ್ತು ವಾಹನಗಳ ಹಾವಳಿ ಇರುವುದು ಮತ್ತು ಆ ಮೂಲಕ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸುವುದು, ಅದ್ಯಾರು ತಿಳಿಸಿಲ್ಲ ನಮಗೆ. ಆಸ್ಪತ್ರೆಯಲ್ಲಿ ಲಭ್ಯವಿರಬೇಕಾದ ಹಲವು ಔಷಧಿಗಳು ಲಭ್ಯವಿರುವುದಿಲ್ಲ. ಚಿಕಿತ್ಸೆ ನೀಡುವ ವೈದ್ಯರು ಹೊರಗಡೆ ಪ್ರಾಕ್ಟಿಷನ್ ಕೊಡಬಾರದೆಂದು ನಿಯಮ ಇರುವುದರಿಂದ ಅದನ್ನು ಕೊಡುತ್ತಿಲ್ಲ. ಔಷಧೋಪಚಾರ ಇಲ್ಲದ ರೋಗಿಗಳು ನರಳುತ್ತಿದ್ದಾರೆ. ಇದನ್ನ ಯಾವುದು ಕಂಡುಬಂದಿಲ್ಲ. ನಾವು ಏನ್ ಮಾಡ್ತಿದ್ದೀವಿ, ಜನೌಷಧಿಯಲ್ಲಿ ನಾವು ಖರೀದಿ ಮಾಡಿ ನಮ್ಮ ARS ಅಂತಲ್ಲಿ ಫ್ರೀ ಆಗಿ ಕೊಡ್ತಾ ಇದೀವಿ. ಅಷ್ಟು ಖರ್ಚು ಮಾಡೋದು ಬೇಡ ಅಂತ. ನನ್ನ ಪೇಷಂಟ್ ಅಂತೂ 4-5 ಗಂಟೆ ಬಂದು ಕುತ್ಕೊಳ್ತಾರೆ, ಎಲ್ಲ ಫ್ರೀ ಡ್ರಗ್ಸ್ ಸಿಗತ್ತೆ ಅಂತ. ನಮ್ಗೇನೆ ಬಂದು ಕುತ್ಕೊಳ್ತಾರೆ. ನಾವು ನೋಡಿದಂಗೆ ಚೆನ್ನಾಗಿದೆ. ಯಲಹಂಕದಲ್ಲಿರುವಂತ ಸಾರ್ವಜನಿಕ ಆಸ್ಪತ್ರೆ ಇದು ನಾವು ಇಷ್ಟು ಕೊಟ್ಟಿದೀವಲ್ಲ, ಅಧಿಕತೆಯನ್ನ ಸರಿ ಮಾಡಿ ನಾವು ಇಲ್ಲಿ ಬಂದು ತೊಂದರೆ ಕೊಡಬೇಕು, ಮತ್ತೊಂದು ಮಾಡಬೇಕು ಅಂತ ಬಂದಿಲ್ಲ. ಇಲ್ಲ ಇಲ್ಲ, ಆತರ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ನಿಮ್ಮ ಸಿಬ್ಬಂದಿ ನಮ್ಮ ಹತ್ರ ಆತರ ವರ್ತಿಸಿದ್ರು ಅಷ್ಟೇ. ನಾವು ರಿಕ್ವೆಸ್ಟ್ ನಾವು ಸೀದಾ ಇಲ್ಲ ಫಸ್ಟ್ ಇದ್ದಿದೆ ಹಂಗೆ ಮೇಡಮ್, ಬರ್ಬೇಕು ಮಾತಾಡ್ಸ್ಕೊಂಡೇ ಹೋಗ್ಬೇಕು ಅಂತ. ಆದ್ರೆ ಬಿಡ್ಲೇ ಇಲ್ಲಲ್ಲ ಮೇಡಮ್ ಗೇಟ್ ಹತ್ರ. ಬಿಡಿ, ಅವರು ಇಲ್ಲಿ ಮೇಡಮ್ ಆಯ್ತು. ಈಗ ನಾವು ಕೇಳಿದೀವಿ, ದಯಮಾಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಏನಿದೆ ನಿಮ್ಗೆ ಅದನ್ನು ಸರಿಪಡಿಸಲು ದಯವಿಟ್ಟು ಸರಿಪಡಿಸಿ ಮುಂದಿನ ದಿನದಲ್ಲಿ ನಮ್ಮ ಈ ಯಲಹಂಕ ವಲಯದಂತ ನಮ್ಮ ಕಾರ್ಯಕರ್ತರು, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು 15 ದಿನಕ್ಕೊಮ್ಮೆ ಭೇಟಿ ಕೊಡ್ತಾರೆ. ದಯವಿಟ್ಟು ಈಗ ಯಾವ ರೀತಿ ಸ್ಪಂದಿಸೋದು ಅದೇ ರೀತಿ ಸ್ಪಂದಿಸಿ. ಇಷ್ಟೇ ಕೇಳೋದು ನಾವು, ಒಳ್ಳೇದಾಗಬೇಕು, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಮತ್ತೆ ಈ ತಾಯಿಗೆ ಅದೇನಾಗಿದೆ ನ್ಯಾಯನ ಸರಿಪಡಿಸ್ಕೊಳ್ಳುವಂತ ಕೊಡೋಣ ಇಲ್ಲಿ. ಆಮೇಲೆ ಈಗ ಡಾಕ್ಟರ್ ಚೇತನ್ ಅವರು, ಅವ್ರದ್ದು ಸ್ವಲ್ಪ ನಮ್ಗೆ ಮಾಹಿತಿ ಬಂದಿರೋದು ಲಂಚದ ತಿಳಿಸ್ತಾ ಇದ್ದಾರೆ. ಯಾರು ಅವರು ಮೂಳೆ ರೋಗದವರು ಅಷ್ಟು ಇಂಪ್ಲಾಂಟ್ಸ್ ಅಂತ ಇರುತ್ತೆ. ಇಂಪ್ಲಾಂಟ್ಸ್ ಹಾಕ್ಬೇಕು ಅಂತ ಅದು ಗವರ್ಮೆಂಟ್ ಇಂದ ಸಪ್ಲೈ ಇರಲ್ಲ. ಇಂಪ್ಲಾಂಟ್ಸ್ ಅಂದ್ರೆ ಹೊರಗಡೆ ಈಗ ಚಿಕ್ಕದು ವೈರ್ಗಳು ಸ್ಕ್ರೂಗಳು ಎಲ್ಲ ಹಾಕ್ತಾರೆ. ಇಂಪ್ಲಾಂಟ್ಸ್ಗೆ ದುಡ್ಡಿಲ್ಲ. ಯಾಕಂದ್ರೆ ABRK ಅಂತ ಇದೆಯಲ್ಲ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಸ್ಕೀಮ್, ಇದು ಪ್ಯಾಕೇಜ್ ಅಲ್ಲ ಸರ್, ಪ್ಯಾಕೇಜ್ 8,000-9,000 ಇರುತ್ತೆ. ಅದಕ್ಕೆ ಎಕ್ಸ್ಕ್ಲೂಡ್ ಆಗುತ್ತೆ. ಅದೇನಾಗುತ್ತೆ ಗೊತ್ತಾ ಮೇಡಮ್, ನೀವ್ ಹೇಳ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಒಪ್ಪಿಗೆ ತಗೊಂಡು ಅವರೇ ತರಿಸ್ಕೊಡ್ತಾರೆ. ಈಗ ದೂರುಗಳು ಬಂದಾಗ ಏನಾಗುತ್ತೆ, ಏನಕ್ಕೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವ್ ಯಾಕೆ ಈಗ ಪಾರದರ್ಶಕತೆ ಇರ್ಬೇಕು ಅಂದ್ರೆ ಯಾವ್ದು ಇಲ್ಲ ಯಾವ್ದು ಇದೆ ಅಂತ ಗೊತ್ತಾದ್ರೆ ಜನರಿಗೆ ಅದು ಭಾವನೆ ಬರಲ್ಲ. ಯಾಕೆಂದ್ರೆ ಇಲ್ಲಿ ಇಷ್ಟು ಜನದ್ದು ನಾವು ಕೇಳಿದಂಗೆ ಚೇತನ್ ಮಾತ್ರ ಹೆಸರು ಹೇಳೋದು ಅಂದ್ರೆ ನಮ್ಗೆ ಅವ್ರ ಮೇಲೆ ವೈಯಕ್ತಿಕವಾದ ದ್ವೇಷ ಇಲ್ಲ, ಯಾರು ಇಲ್ಲ. ಮೊದಲೇ ಅವ್ರು ಯಾರು ಅಂತಾನೆ ನಾವು ನೋಡಿಲ್ಲ. ಸಾರ್ವಜನಿಕರು ಹೇಳಿದ್ಮೇಲೆ ನಾವು ಅದನ್ನ ಕೇಳ್ಬೇಕು. ದಯವಿಟ್ಟು ಅದೊಂದು ಕೆಲಸ ಮಾಡಿಸ್ಬಿಟ್ರೆ, ಯಾಕಂದ್ರೆ ಗೊತ್ತಾಗ್ಬೇಕು. ನಿಮ್ದು 95% ಇದ್ದು 5% ಕೆಟ್ಟದ್ದು ಆಗ್ಬಿಟ್ರೆ ನಿಮ್ಗೆ ಹೌದು ಅಷ್ಟೇ. ನೀವು ಹೇಳ್ತಾ ಇದ್ದೀರಾ ಅವಾರ್ಡ್ಗಳು ಬಂದಿದೆ ಅಂತ ನಾವು ನೋಡಿದ್ವಿ, ಬಹಳ ಖುಷಿ ಆಯ್ತು. ಸಾರ್ವಜನಿಕ ಆಸ್ಪತ್ರೆ ಈ ರೀತಿ ಸಣ್ಣದಾದ್ರು ಈ ತರ ಎಲ್ಲ ಆದಾಗ ಹೊಸಕೋಟೆ ಆಸ್ಪತ್ರೆ ವಿಸಿಟ್ ಮಾಡಿದ್ವಿ ಹೀಗೆ. ಆದ್ರೆ ಅಲ್ಲಿ ಒಳಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಗಲೀಜಾಗಿತ್ತು, ಅಷ್ಟು ಇದು ದುನ್ನಾತ ಹೊಡಿತಾ ಇತ್ತು. ಯಾವ್ದೋ ಒಂದು ಫಲಕ ಇರಲಿಲ್ಲ, ಯಾವ್ದು ಇಷ್ಟು ಕ್ಲೀನ್ ಆಗಿರ್ಲಿಲ್ಲ. ಹಳೆ ಬಿಲ್ಡಿಂಗ್ ಕೂಡ ಹಳೇದಾಗಿತ್ತು ಎಲ್ಲ. ಮತ್ತೆ ಏನಂದ್ರೆ ಎಲ್ಲಂದ್ರಲ್ಲಿ ಬಿಸಾಕಿದ್ರು. ಸೊ ಆ ತರ ಪರಿಸ್ಥಿತಿ ಇತ್ತು. ವಿಕಲಾಚೇತನರಿಗೆ ಏನಾದ್ರು ವ್ಯವಸ್ಥೆ ಮಾಡೋದು ಇದೆ, ಅದಕ್ಕೆಲ್ಲ ನಾವು ಅಂಗವಿಕಲರೇ ಎಲ್ಲೂ ಬಾತ್ರೂಮ್ ಇಲ್ಲ ಕೊಡ್ಬೇಕು ಅಂತ ಗೌರ್ಮೆಂಟ್ ನೋಡ್ಕೊಂಡು ಬಂದಿಲ್ಲ. ಒಂದು 2 ಕಡೆ ಬಾತ್ರೂಮ್
ವಾಶ್ರೂಮ್ಸ್ ಬಾತ್ರೂಮ್ ಇದೆ ಅದು ಮಾಡ್ತಾರೆ ಹೌದು, ಅದು ಒಂದು ಮಾದರಿ ಆಗಲಿ, ಈ ಆಸ್ಪತ್ರೆನೇ ಮಾದರಿ ಆಗಲಿ. ಹ್ಯಾಂಡಿಕ್ಯಾಪ್ ಕ್ಯಾಂಪ್ ಆಗುತ್ತೆ 3 ದಿನ ಆಗುತ್ತೆ ತಿಂಗಳಲ್ಲಿ. 2ನೇ ಗುರುವಾರ 4ನೇ ಗುರುವಾರ 2ನೇ ಗುರುವಾರ ಮತ್ತೆ 4ನೇ ಗುರುವಾರ. ನೋಡಿ ನಿಮ್ಮ ಇವ್ರಿಗೆಲ್ಲ ಇಲ್ಲೆಲ್ಲ ಯಾರೋ ಇದ್ರೆ ಹೇಳ್ಬೇಕು. ಅಲ್ಲ ಇದು ಮಾಡಿಸ್ತಾರಂತೆ, ಅದು ಮಾಡಿಸ್ತಾರಂತೆ. ಅದೇ ಈಗ ನೀವು ಅವರು ಅದ್ಯಾರೋ ಕಂಪ್ಲೇಂಟ್ ಮಾಡಿದಾರಂತೆ ದುಡ್ಡು ತಗೊಳ್ತಾರಂತ. ಅದಕ್ಕೆ ನೀವು ಏನಂದ್ರೆ ಇದು ಇಂಪ್ಲಾಂಟ್ಸ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಅಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಮೇಡಮ್. ನಾವು ಹೇಳ್ತಾ ಇರೋದು ಏನಂದ್ರೆ, ಈಗ ಜನಕ್ಕೆ ಅದು ಗೊತ್ತಾಗಲ್ಲ ಇದು ನಿಮ್ಮ ಹತ್ರ ಸರ್ವಿಸ್ ಇದೆಯೋ ಇಲ್ವೋ ಅಂತ. ಹಣ ಕೇಳ್ತಾ ಇದ್ದಾರೆ ಅಂತ ಬಂದಾಗ ಏನಾಗುತ್ತೆ? ಕನ್ಸರ್ನ್ ಇಲ್ಲ, ಇದು ಹಣದ್ದು ನಮಗೂ ಹಣದ್ದು ಪ್ರಶ್ನೆನೇ ಇಲ್ಲ. ಆದ್ರೆ ಸರ್ ನೋಡಿ ಹೇಳಕ್ ಕೇಳ್ತೀನಿ ಹಾ, ಅವ್ರು ಹೇಳ್ಬೇಕು. ಹಾಸ್ಪಿಟಲ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನಾಗುತ್ತೆ, MOU ಮಾಡ್ಕೊಂಡಿರ್ತಾರೆ. KC ಜನರಲ್ ಮತ್ತೆ ಇದರಲ್ಲಿ ಕಂಪ್ನಿಗಳ ಹತ್ರ ಅವರು ಗೌರ್ಮೆಂಟ್ MOU ಮಾಡ್ಕೊಂಡಿದ್ದಾರೆ. ತಾಲೂಕ್ ಹಾಸ್ಪಿಟಲ್ ಏನು, ಈ ಬರೋ ಕೇಸ್ ಫಸ್ಟ್ ಏಡ್ ಮಾಡಿ ರೆಫರ್ ಮಾಡಿ ಅಂತಾರೆ. ನಾವು ಇಲ್ಲಿ ನಾನು ಮಣಿಪಾಲ್ ಹಾಸ್ಪಿಟಲ್ ಆರ್ಥೋಪೆಡಿಕ್ಸ್ ಮಾಡಿ ಬಂದಿರೋದು. ಎಂಥ ಕಾಂಪ್ಲಿಕೇಟೆಡ್ ಕೇಸ್ ಇದು, ನಾನು ಜನ ರಿಕ್ವೆಸ್ಟ್ ಮಾಡ್ಕೊತಾರೆ. KC ಜನರಲ್ ಅಲ್ಲೆಲ್ಲ ಎಲ್ಲ ಕೋವಿಡ್ ಜಾಸ್ತಿ ವಿಕ್ಟೋರಿಯಾ ಅಲ್ಲಿ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಸರ್ಜರಿ ಮಾಡ್ಕೊಡ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 3 ಜನ ಡಾಕ್ಟರ್ಸ್ ಮಾಡೋಂಥ ಕೇಸು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಇಟ್ಕೊಂಡು. ನಮ್ಮಲ್ಲಿ ಏನಂತಪ್ಪ ಅಂದ್ರೆ ಇದು ಇಂಪ್ಲಾಂಟ್ಸ್ ಇಲ್ಲ, ನಾನು ಎಲ್ಲ ಕೇಸ್ ರೆಫರ್ ಮಾಡ್ಬೋದು ಸರ್. ರೆಫರ್ ಮಾಡಿ ನಾನು ಸಂಬಳ ತಗೊಂಡು ಆರಾಮಾಗಿ ಇರ್ಬೋದು, ನಾನು ಮಾಡಲ್ಲ. ಈಗ ನಾವು ಇಲ್ಲಿ ಇಷ್ಟು ಡಾಕ್ಟರ್ಗಳು ಇದ್ರು ನಮ್ಗೆ ಹೇಳಿದಾಗ ನಾವು ಕೇಳಬೇಕು, ಜವಾಬ್ದಾರಿನೂ ಇದೆ. ನೀವು ಅದಕ್ಕೆ ಈಗ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ ಅದು ಸತ್ಯವಾಗಿದ್ರೆ ಸಂತೋಷ. ನಮ್ಗೆ ಈಗ ಆರೋಗ್ಯ ಆಯುಷ್ಮಾನ್ ಭಾರತ್ ಆರೋಗ್ಯ ಅಡಿ ನಮ್ಗೆ ಇದು ಬಂದಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದಿನಕ್ಕೆ ನಮ್ದು ಆರೋಗ್ಯ ಬಗ್ಗೆ ಅದು ತಿಂಗಳು ನೋಡಿ ಎಷ್ಟು ಜನಕ್ಕೆ ಪ್ಲಾಸ್ಟರ್ ಹಾಕೊಟ್ಟು ನಾನು ಕಳಿಸಿದ್ದೀನಿ. ಹೈಯೆಸ್ಟ್ ನಮ್ದು ಇಡೀ ಡಿಸ್ಟ್ರಿಕ್ಟ್ ಸ್ಟೇಟ್ಗೆ ನಮ್ದೇ ಹೈಯೆಸ್ಟ್ ಇದೆ ಸರ್. ಅಷ್ಟ ನಾವು ಮಾಡಿ ನಾನು ಕಳಿಸ್ತೀನಿ. ಆಪರೇಟ್ ಮಾಡೋಂಥ ಕೆಲಸ ನಾನು ಕಳಿಸ್ಬಿಡ್ಬೋದು. ಅವ್ರಿಗೇನಾಗುತ್ತೆ, ಇಲ್ಲಿಂದ ಈಸ್ಟ್ ವಿಕ್ಟೋರಿಯಾ ಬೋರಿಂಗ್ ಎಲ್ಲ ಹೋಗಿ ಅವ್ರು ಮಾಡಿಸ್ಕೊಳಕ್ಕಾಗಲ್ಲ, ಇನ್ಫೆಕ್ಷನ್ ಆಗುತ್ತೆ ಸಿಕ್ಕಾಪಟ್ಟೆ. ಅಲ್ಲಿ ರಾಷ್ಟ್ರ ಕೇಸ್ ಬರುತ್ತೆ. ಇವತ್ತವರೆಗೂ ನಾನು ಬಂದಾಗಿಲ್ಲ ಸರ್. ನಾನು ಮುಂಚೆ ಇದ್ದಾಗ 10 ಕೇಸು ಆಗಿರಲಿಲ್ಲ. 10 ವರ್ಷದಲ್ಲಿ 10 ಕೇಸು ಸರ್ಜರಿ ಆಗಿರಲಿಲ್ಲ. ನಾನು ಬಂದಾಗಿದ್ದ 280 ಕೇಸ್. ಓ ಸೂಪರ್ ಸರ್, ತುಂಬಾ ಒಳ್ಳೆ. ಸುಮ್ಮನೆ ಕಳಿಸ್ಬಿಟ್ಟು ನಾನು ಆರಾಮಾಗಿರ್ಬೋದು. ಸ್ಪೈನ್ ಕೇಸ್ ನಾನು ಮಾಡ್ಕೊಟ್ಟಿದ್ದೀನಿ ಸರ್. ಸ್ಪೈನ್ ಸರ್ಜನ್ ನಾನು ಮಣಿಪಾಲಲ್ಲಿ. ಸ್ಪೈನ್ ಕೇಸ್ ಯಾರು ಮುಟ್ಟಾರೇ ಇಲ್ಲ ಅಂತದ್ದು ನಾನು ಮಾಡ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ಸೇವೆನ ಮುಂದುವರಿಸಿ ಅಂತಾನು ಕೇಳ್ಕೊತೀವಿ. ನೀವು ಹೇಳಿದ ನೋಡಿ ಕಣ್ಣಲ್ಲಿ ನೀರು ಬಂತು ನನಗೆ. ಕಷ್ಟಪಟ್ಟು ಮಾಡಿ ಕೇಳಿ ಎಕ್ಸ್ಪ್ಲನೇಷನ್ ಕೊಟ್ರಿ. 100 ಜನ ಲಕ್ಷಾಂತರ ಜನ ನೋಡ್ತಾರೆ ಯಲಹಂಕ ಆಸ್ಪತ್ರೆ ಬಗ್ಗೆ. ಇನ್ನ ನೀವು ಹೇಳಿದ್ರಲ್ಲ ಮೇಡಮ್, ಇನ್ನೂ ಅವಾರ್ಡ್ಗಳು ಜಾಸ್ತಿ ಆಗುತ್ತೆ. 9 ಗಂಟೆಗೆ ನಿಂತ್ಕೊಂಡ್ರೆ ಮಧ್ಯಾಹ್ನ 4 ಗಂಟೆಗೆ ಆಗುತ್ತೆ ಒಂದು ಸರ್ಜರಿ. ಓಕೆ, ಅಷ್ಟು ನಿಂತ್ಕೊಂಡು ಮಾಡ್ತಾರೆ. ಇದು ಡಿಸ್ಟ್ರಿಕ್ಟ್ ಹೋಗೋದೇ ಬೇಡ, ನಾನು ಇಲ್ಲ ಮಾಡ್ಕೊಡ್ತೀನಿ. ರಾಜ್ಯ ನೋಡುತ್ತೆ ನಿಮ್ಮ ಆಸ್ಪತ್ರೆಯ ವೈಭವ ಮತ್ತು ನಿಮ್ಮ ಆಸ್ಪತ್ರೆ ಸೇವೆನ ಇಡೀ ರಾಜ್ಯ ನೋಡುತ್ತೆ. ಒಳ್ಳೇದಾಗ್ಲಿ, ಇದೇ ತರ ಕಂಟಿನ್ಯೂ ಮಾಡಿ ಮ್ಯಾಮ್. ಓಕೆ, ಫೋಟೋ ತೆಗಿ ಒಂದು ಕೊಡುವಂತ. ಬನ್ನಿ ಸರ್, ಚೇತನ್ ಸರ್, ಬನ್ನಿ. ಜಾಸ್ತಿ ಏನು ನ್ಯೂನತೆಗಳಿಲ್ಲ, ಆದ್ರೂ ಇರುವಂತ 1-2 ಅದನ್ನ ಕೊಡ್ತಾ ಇದೀವಿ. ಅವ್ರು ಸರಿ ಮಾಡ್ತೀನಿ ಅಂತ ನಮಗೆ ಭರವಸೆನೂ ಕೊಟ್ಟಿದ್ದಾರೆ. ಒಳ್ಳೇದು, ಒಳ್ಳೆ ಡಾಕ್ಟರ್ಗಳಿದ್ದಾರೆ, ಒಂದು ಒಳ್ಳೆ ಆಸ್ಪತ್ರೆ ಇದೆ, ಒಳ್ಳೆ ಸಿಬ್ಬಂದಿ. ಹೌದು. ಒಳ್ಳೇದಾಗ್ಲಿ. ಅಸೈನ್ಮೆಂಟ್ ಕೊಡಿಸ್ಬಿಟ್ರೆ ಡಾಕ್ಟರ್ ಚೇತನ್ ಇಂದ ಏನು ಸೇವೆ ಆಗ್ತಾ ಇದೆ ಜನರಿಗೆ, ನಿಜವಾಗ್ಲೂ ಅದಕ್ಕೋಸ್ಕರ ಇನ್ನೇನು ನೀವು 10 ಇದ್ದದನ್ನ 270 ತಗೊಂಡಿದ್ದೀರಾ, ಅದು ಸಾಧ್ಯವಾದ ಕೆಲಸ. ಇನ್ಮೇಲೆ ಕನ್ಸರ್ನ್ ತಗೊಂಬಿಡಿ, ಅವ್ರ ಇಷ್ಟ ಇದ್ರೆ ತಂದ್ಕೊಂಡು ಹಾಕ್ಕೊಳ್ಳಿ ಅಂತ. ಇಂಥ ಡಾಕ್ಟರ್ ಎಲ್ಲಾ ಕಡೆ ಸಿಗ್ಲಿ ಅಂತಾನೆ ನಾವು ಬಯಸ್ತೀವಿ ಸರ್. ಈ ಆಸ್ಪತ್ರೆನ ಒಂದು ಮಾದರಿ ತರ ಬೇರೆ ಆಸ್ಪತ್ರೆಗಳಿಗೆ ಹೇಳ್ತೀವಿ ನಾವು, ಹಿಂಗೆ ಇರಬೇಕು. ಥ್ಯಾಂಕ್ ಯು. ಬನ್ನಿ ಹೋಗೋಣ, ಅವ್ರು ತಗೊಂಬರ್ತಾರೆ. ಸರ್ ಇನ್ನೊಬ್ರು ಡಾಕ್ಟರ್ ಬನ್ನಿ, ಎಲ್ಲ ಬನ್ನಿ.
ಕೆಳಗಡೆ ಹೋಗಿ ಮಾತಾಡೋದು ಮುಗಿಸೋಣ. ಏನಾಯ್ತು? ಕಾಫಿ ಕುಡಿಯಕ್ಕಪ್ಪ, ಕಾಫಿ ತಪ್ಪಲಿಕ್ಕೆ ಮಂಜು ನಾವು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಅವ್ರದ್ದು ನಂಬರ್ ಒಂದು ತಗೋಬೋದಿತ್ತು, ಇಲ್ಲಾಂದ್ರೆ ಆಮೇಲೆ ಬಂದು ಕೇಳ್ಬೋದು ಬಿಡಿ. ಎಮ್ಮಂದು ಬನ್ನಿ, ಹೊರಗೆ ಹೋಗೋಣ. ಆಯ್ತು ಸರ್, ಬನ್ನಿ ಸರ್, ಬನ್ನಿ ಬನ್ನಿ. ನೀವು ಸಪೋರ್ಟ್ ಮಾಡಬೇಕು. ಎಷ್ಟು ಸರ್ವಿಸ್ ನಿಮ್ದು? ಎಷ್ಟು ಇದೆ ಅಂತ ಕೇಳ್ತಿರೋದು. ಮತ್ತೆ ನೀವು ಅವೆಲ್ಲ ಬಂದು ಸೇರ್ಕೋಬೇಕು, ನಾವು ಪಕ್ಷದ ಕೆಲಸ ಮಾಡಬೇಕು. ಬನ್ನಿ ಮಾತಾಡಿ. ಬಂಧುಗಳೇ, ಏನು ಇಷ್ಟೊತ್ತಿಗೂ ನೀವು ನೋಡಿದ್ರೆ ಯಲಹಂಕ ಸಾರ್ವಜನಿಕ ಆಸ್ಪತ್ರೆ ಒಳಗಡೆ ಆವರಣ ಹೆಂಗಿದೆ, ಮತ್ತಿಲ್ಲ ಅಲ್ಲಿನ ವೈದ್ಯರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಆಯಿತು. ಅದರಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆಂದರೆ ನಾವು ನೋಡಿದಂತಹ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿರುವಂಥ ಸಾರ್ವಜನಿಕ ಆಸ್ಪತ್ರೆ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದೆ ಮತ್ತು ಅಲ್ಲಿನ ವ್ಯವಸ್ಥೆಗಳು ಅಷ್ಟೇ ಚೆನ್ನಾಗಿದೆ. ಕೆಲವು ಲೋಪದೋಷಗಳಿದೆ, ಅದನ್ನು ಅಲ್ಲಿರೋ RMO ಹೇಳಿದ್ದೀವಿ, ಕೂಡಲೇ ಅದನ್ನು ಸರಿಪಡಿಸ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರನ್ನು ಹಂಚ್ಕೊಳ್ಳುವ ಮೂಲಕ ಬೇರೆ ಬೇರೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇದೇ ಬದಲಾವಣೆ ತರಬೇಕು. ನಾವು ಮುಂದಿನ ದಿನಗಳಲ್ಲಿ ಏನು ಈ ಅಭಿಯಾನನ ಮುಂದುವರಿಸ್ತಾ ಇದ್ದೀವಿ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನಾವು ಹೋಗೋಷ್ಟಲ್ಲಾದರೂ ಅಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿ, ನಾವು ಹೋದಾಗ ಇದೇ ರೀತಿ ಕಾಣಿಸ್ಲಿ ನಮಗೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಈ ಅಭಿಯಾನನ ಇವಾಗ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಮುಂದೆ ತಾಲೂಕು ಕಚೇರಿ, ಯಲಹಂಕದ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನಾಗಿದೆ ವ್ಯವಸ್ಥೆಗಳ ಬಗ್ಗೆ ನಾವು ತಿಳಿಸ್ತೀವಿ ಅಂತ ಹೇಳತ್ತಾ ಈ ಲೈವ್ನ ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿಗೆ. ಭ್ರಷ್ಟರೇ, ಪವಿತ್ರವಾದ ರಾಜಕಾರಣ ತೊಲಗಿ, ಭ್ರಷ್ಟರೇ, ಪವಿತ್ರವಾದ ರಾಜಕಾರಣ ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ KRS ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ